ತೂರ್ಯ ಪದವನ್ನು ಹೊಂದದ ಹೊರತಾಗಿ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಬರುದಿಲ್ಲ. ನಾವು ಯಾರಿದ್ದೇವೆ ಅನ್ನೋದನ್ನು ವಿಚಾರ ಮಾಡದ ಹೊರತು ಹಂಗ ಈ ಸಂಸಾರ ಸಾಗರದಿಂದ ಬಿಡುಗಡೆ ಆಗುವುದು ಸಾಧ್ಯನೇ ಇಲ್ಲ. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ತರಿಪುದರಿದೆ ಅಂತ. ನೀ ಯಾರನ್ನೋದು ತಿಳ್ಕೊ, ನಿನಗೆ ಸಂಸಾರನ ಇಲ್ಲ ಅನ್ನೋದು ಹೊಳಿದೈತಿ. ಯಾರಿಗೆ ಇದು ಸಂಸಾರ? ನಿನಗೆ. ನೀನು ಯಾರು? ಒಂದು ಎಚ್ಚರಿಕೆಯೊಳಗೆ ಜೀವನಿಗೆ ಕಲ್ಪಿಸ್ಕೊಂಡವ. ಮತ್ತೊಂದು ಅವಸ್ಥೆ ಕನಸಿನ ನಾವಾಗಿಲ್ಲ. ಕನಸಿನ ನಾವು ಸಂಸಾರ, ಎಚ್ಚರಿಕೆ ಅವಾಗಿಲ್ಲ, ಎಚ್ಚರಿಕೆ ನಾವು ಕನಸಿನಾಗಿಲ್ಲ. ಈ ಎರಡೂ ಅವಸ್ಥೆಯೊಳಗೆ ನಾವು ನಿದ್ದೆ ಹಚ್ಚಿದವಾಗಿಲ್ಲ. ಮೂರು ಅವಸ್ಥೆಗಳು ಆ ಸಮಾಧಿ ಸ್ಥಿತಿಯನ್ನು ಹೊಂದಿದವಾಗಿಲ್ಲ. ನನಗ ಅದಾವಂತ ತಿಳ್ಕೊಂಡೀನಿ. ಯಾವ ಅವಸ್ಥಾದ ಇದನ್ನು ನಿನಗೆ ಹತ್ತಿಲ್ಲ. ಎಚ್ಚರಿಕೆ ಸಂಸಾರನೂ ನಿಲ್ಲ, ಕನಸಿನ ಸಂಸಾರನೂ ನಿನಗಿಲ್ಲ, ನಿದ್ದೆ ಮಬ್ಬನೂ ನಿನಗಿಲ್ಲ. ಸಮಾಧಿ ಹೊಂದಿದಾಗ ಅದು ನಾಲ್ಕನೇ ಅವಸ್ಥೆಯನ್ನು ಹೊಂದಿದಾಗ ಇದರ ಅನುಭವ ನಮ್ಗೆ ಸುಳ್ಳ ನನಗ ಐತಿ ಅಂತ ವಿಚಾರ ಮಾಡಿ ನೋಡಿದ್ದಕ್ಕದು ಆ ವಿಚಾರದ ಮೂಲಕ ಬಂಧನ ಆಗೈತಿ. ನನಗ ಐತಿ ಸಂಸಾರ ಆಗೇನ. ಆ ವಿಚಾರದಿಂದ ನಿನಗೆ ಸಂಸಾರ ಐತಿ ಅಂತ ಅನ್ಸಾಕ್ತದೆ. ವಿಚಾರ ಮಾಡಿ ನೋಡಿದ್ರೆ ನಿನಗಿಲ್ಲ. ಇಲ್ಲ, ನಿನ್ನನ್ನು ವಿವರಿಸಿ ನೋಡಲಿ ಜೀವನಿ, ನೀನು ಯಾವಾಗೂ ಇಲ್ಲ ನಿನಗೆ ಸಂಸಾರ. ನೀನು ಯಾರು ನೋಡ್ಕೊ, ಇಲ್ಲದನ್ನ ನೀ ಆರೋಪ ಮಾಡ್ಕೊಂಡು ಕೂತೀನಿ ನನಗ ಐತಿ ಅಂತ. ಅದನ್ನ ನೀ ತಿಳಿತೀವಿ, ಸಂಸಾರವನ್ನು ತಿಳಿಯಾವ ನೀನು. ನಿನಗೆಲ್ಲೈತಿ ಸಂಸಾರ? ನೀನ ಕಲ್ಪಿಸ್ಕೊಂಡೆ ಇದನ್ನೆಲ್ಲ. ಬಂಧನ ಅನ್ನೋದು ಕಲ್ಪಿತದ. ನಿಜವಾಗಿ ನೋಡಿದ್ರೆ ನಿನಗೆ ಬಂಧನನ ಇಲ್ಲ, ಕಲ್ಪನಾ ಎಲ್ಲ ಕೈ ಬಿಡವನ. ಅವಾಗ ಹೊಳಿತೈತಿ ನಿನಗೆ ಬಂಧನನ ಇಲ್ಲ ಅನ್ನೋದು. ಕಲ್ಪನಾದ ಬೆನ್ನು ಹತ್ತಿ ಅದಕ್ಕೆ ನನಗೆ ಬಂಧನ ಐತೆ ಅಂತ ನಿನಗೆ ಅನಿಸೈತಿ. ಕಲ್ಪನೆಯಿಂದ ಅದು ನಿನಗೆ ಆಗೈತಿ. ನೀ ಯಾರು ಇದನ್ನು ತಿಳುವಳಿಕೆ ಮಾಡ್ಕೋಗಿ ಎಲ್ಲ ಕಲ್ಪನೆಗಳನ್ನೆಲ್ಲ ಅಡಗಿಸ ಈ ಪ್ರಯತ್ನ ಮಾಡ್ಬೇಕಾಗತ್ತೆ. ಈ ಅಭ್ಯಾಸ ಕಲ್ಪನಾರಹಿತ ಇರುವಿನ ಅಭ್ಯಾಸ ಮಾಡಿದಾಗ ನನಗೆ ಬಂಧನನ ಇಲ್ಲ, ಸಂಸಾರ ನನಗಿಲ್ಲ ಅನ್ನೋದು. ಏನ ಕಲ್ಪಿಸ್ಕೊಂಡದ್ದು ಇದು ಸಂಸಾರ. ಜೀವಾತ್ಮನ ಸಂಕಲ್ಪನ ಸಂಸಾರ. ಇದನ್ನ ಕೈ ಬಿಟ್ರೆ ಸಂಸಾರ ಯಾರಿಗೆ? ಹಿಡ್ಕೊಂಡೆ ಅದನ್ನೆಲ್ಲ ಕೈ ಬಿಡೋದು. ಸುಖ ಕೊಡ್ತೈತೆ ಅಂತ ಹಿಡ್ಕೊಂಡ ಸಂಸಾರ ಕೊಟ್ಟದೇನ? ಇದಕ್ಕಿದ್ದಂಗೆ ಇರುವುದಿಲ್ಲ, ಬದಲಾವಣೆ ಹಾಕುವಂತ ಸಂಸರತಿ ಇತಿ ಸಂಸಾರ ಅಂತ. ಮನುಷ್ಯನೊಳಗೆ ಹಿಡ್ಕೊಂಡು ಕುಂತಿ ನೀನ ಇದನ್ನ. ಅದನ್ನ ಹಿಡ್ಕೊಂಡು ಕುಂಟು ಬಿಡೋದು ಅಂದ್ರೆ ಹಗರ ಬಗರ ಕೆಲಸ ಇಲ್ಲ. ನೀ ಕಲ್ಪಿಸ್ಕೊಂಡ ಜಾತಿ, ಕುಲ, ಗೋತ್ರ, ದೇವರು, ದಿನರು ಇವನ್ನೆಲ್ಲ ಬಿಡು. ಬಿಡಾಕ್ ಒಲ್ಲೆ ಅಂದ್ರೆ ಯಾರೇ ನೋಡುದು? ಆ ಜಾತಿ ಬಂದು ಹೇಳಿದ್ವು ನೀನ ನಮ್ಮ ಜಾತಿ, ಅವ ದೇವ್ರು ಬಂದು ಹೇಳಿದ್ದ ನಾ ಹಿಂಗದೇನಲ್ಲಿ ಅಂತ ನೀನ ಕಲ್ಪಿಸ್ಕೊಂಡಿಲ್ಲ. ನಿದ್ದಿಗೆ ಹೋಗೋ ಕಾಲಕ್ಕೆ ನೀನ ಅದ್ರ ಭಾವ ಅಡಗಿಸಿ ಆರಾಮಿರ್ತಿಲ್ಲ. ನಿದ್ದೆ ಅನುಭವ ಮಾಡಿದಾಗ ಯಾವರ ಇದ್ವನ? ನೀನ ಕಲ್ಪಿಸ್ಕೊಂಡಿ. ಹರಿಹರ ಬ್ರಹ್ಮಾದಿಗಳು ನೀನ ಕಲ್ಪಿಸ್ಕೊಂಡವ. ಏನ್ ಅವ್ರು ನಿಮ್ಮನ್ನ ಕಲ್ಪಿಸ್ಯಾರೋ, ನೀವು ಅವ್ರನ್ನ ಕಲ್ಪಿಸಿರೋ? ನೀ ಮಾಡಿ ಏನ ಸೃಷ್ಟಿ ಹರಿಹರ ಬ್ರಹ್ಮಾದಿಗಳು ಮಾಡ್ಯಾರೋ? ಇದನ್ನ ಎಂದ ಹೊಳಿಬೇಕು? ಒಬ್ಬ ಮಾಡ್ಯಾನ ಇದನ್ನಂತ ನಾ ಹೆಂಗ್ ಮಾಡ್ಯಾನ? ತಾನ ಮನಸ್ಸ ತಾನ ಕಲ್ಪಿಸ್ಕೊಂಡೈತಿ. ತಾನ ಕಲ್ಪನಾ ಮಾಡ್ಕೊಂಡ ತನ್ನ ಕಲ್ಪನಾ ಜಾಲದಾಗ ಸಿಕ್ಕೊಂಡು ತಾನ ಒದ್ದಾಡ್ಲಿಕ್ಕೆ. ನೀನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ ಐತಿ. ಎಲ್ಲರೂ ಕಾಮಗೆ ಡೊಗ್ಗಿ ಸಲಾಮ್ ಹೊಡೆಯವ್ರದೇನು?
ಕಾಮನ ಕಾಟ ತಪ್ಪಿಸ್ಕೊಂಡಾಗ ಇದೆಲ್ಲ ಹೊಳಿತೈತಿ ನೋಡ್ರಿ. ಪರದೇಶಕ್ಕೆ ಹೋಗಿ ಸಾಲಿ ಕಲ್ತು ದೊಡ್ಡ ದೊಡ್ಡ ಶಾಣ್ಯರಾಗಿ ಕಾಗಿ ಗುಬ್ಬಿಗಿಂತ ತೂತಾಗಿ ಆಗಿದೆ ಅಲ್ವೋ. ಹಾ, ಕಾಗಿ ಗುಬ್ಬಿಗಿಂತ ಚಂದನ್ ಗೂಡು ಕಟ್ಕೊಂಡೆ. ಅವಕ್ಕಿಂತ ಹೆಚ್ಚಿನ ಕೆಲಸ ಏನ್ ಮಾಡ್ತೀನಿ ನೀನು? ವಿಚಾರ ಮಾಡಿ ನೋಡ್ಕೊರಿ. ಬುದ್ಧಿದ ಅಂದಿಂದ ವಿಷಯಾದಿಗಳಲ್ಲಿ ಒತ್ತಿ ಇಡಬಾರ್ದು. ವಿಚಾರ ಮಾಡಿ ನೋಡ್ಕೊರಿ. ದೇವ್ರನ್ನೋದು ನಿನ್ನ ಕಲ್ಪನಾದಾಗಿಂದ ಹೌದಿಲ್ಲ. ಅದು ನೀನು ಕಲ್ಪನಾ ತೆಗೆದ್ಬಿಟ್ರೆ ದೇವ್ರ ಎಲ್ಲಿ ಐತಿ? ಅದಕ್ಕೆ ಅಸ್ತಿತ್ವ ಎಲ್ಲಿ ಐತಿ? ನೀ ಕಲ್ಪಿಸ್ಕೊಂಡಾಗ ಅದಕ್ಕೆ ಅಸ್ತಿತ್ವ. ನೀನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವಕ್ಕೆಲ್ಲಿ ಐತಿ ಅಸ್ತಿತ್ವ? ಅಧ್ಯಾತ್ಮ ವಿಚಾರ ಇದು ಅದು ನಿಮ್ಗೆ ಹೊಳಿಬೇಕಾದ್ರೆ ಕರ್ಮಕಾಂಡ ಎಲ್ಲ ತೂರು ಒಗದಾಗನೇ ಹತ್ತತಿತ್ತು. ಕರ್ಮಕಾಂಡ ಏನ ಮಾಡ್ತೈತಿ? ಮತ್ತೊಟ್ಟು ಅದ್ರಾಗ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಗಟ್ಟಿಗೊಳಿಸ್ತದ. ಕರ್ಮಕಾಂಡದಾಗ ಏನೂ ಹುರುಳಿಲ್ಲ ಅಂತ ತಿಳಿದು ಬ್ರಹ್ಮ ಜಿಜ್ಞಾಸೆ ಅಭ್ಯಾಸದಾಗ ತೊಡಗು. ಅದ್ರಾಗ ಇದ್ದಿದ್ರೆ ವೇದಗಳ ಅಂತ್ಯ ಭಾಗ ಜ್ಞಾನಕಾಂಡ ಅದಕ್ಕೆ ಬೇಕಾಗಿತ್ತು. ಪೂರ್ವಕಾಂಡ ಕರ್ಮಕಾಂಡದ ಜ್ಞಾನಕಾಂಡ ಅದಕ್ಕೆ ಬೇಕಾಗಿತ್ತು. ಅದು ಕರ್ಮಕಾಂಡ ಹೆಂಗದ? ಇನ್ನೊಬ್ಬರಿಗೆ ತೊಂದರೆ ಆಗದಂಗ, ಇನ್ನೊಬ್ಬರಿಗೆ ತೊಂದರೆ ಆಗದಂತ ಕರ್ಮಗಳನ್ನು ಅಂತ ಆಚರಣೆ ಅಂದಾಗ ಇದು ಜ್ಞಾನ ವೇದಗಳ ಅಂತ್ಯ ಭಾಗ ನಿನಗೆ ತಿಳಿದೈತಿ. ಏನ್ ಹೇಳಿಲ್ಲಪ್ಪ? ಅದ ಪೂರ್ವ ಭಾಗ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ. ಇದ ಕರ್ಮಕಾಂಡ. ಈ ಪೂಜೆ ಹಿಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡದಂಗ ಬಾಳೆ ಮಾಡಕಲಿ. ಇದ ಕರ್ಮಕಾಂಡ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಏನೆಲ್ಲ ಮಾಡ್ತೇವಲ್ಲ, ಅದ್ರ ಫಲ ನೀವು ಉಣ್ಬೇಕಾಕೈತಿ. ಏನ್ ಇಲ್ಲ ಇಲ್ರಿ ಅದ್ರಾಗ. ಅದ ಕರ್ಮಕಾಂಡದಾಗ ದೇವ್ರ ಪೂಜೆ ನೀವು ಕಲ್ಪಿಸ್ಕೊಂಡಿರಿ. ಬೆಂಕಿ ಬುದ್ಧಿ ಅವ್ರು ಕಲ್ಪಿಸ್ಯಾರ. ಇದ ದೇವ್ರ ಪೂಜೆ. ದೇವ್ರ ಪೂಜೆ ಮಾಡೋದ್ರೆ ಇದ ಜೀವಿಗಳನ್ನು ಸಂತೋಷಗೊಳಿಸೋದ ದೇವ್ರ ಪೂಜೆ. ಅಂತಃಕರಣ ಜಾಗೃತಿ ಎಲ್ಲಿ ಐತಿ ಅಲ್ಲಿ ಮಾಡಿದ್ರೆ ಅದ ಫಲ ಸಿಗ್ತೈತಿ. ಕಲ್ಲು ಕಟ್ಟಿಗೆ ಜಾಗೃತಿ ಅವ್ ಸುಪ್ತ ಅವಸ್ಥೆ ಒಳಗದಾವ. ಏನ್ ಒದರ್ಕೊಂಡ್ರ ಏನಾಗ್ಬೇಕು? ನಾವು ವ್ಯಕ್ತ ಪಡಿಸ್ತಾವ. ನಾವು ಸಂತೋಷ ನಾವು ಬೇಡ್ಕೊಂಡದ್ದು ಅವಕ್ಕೆ ಬೇಡ್ಕೊಡದ್ದು ಆತಿಪಾನ ತೃಪ್ತಿ ಹೊಂದಿನ ಅಂತ ಹೇಳ್ತಾವ. ಇನ್ನ ಎಲ್ಲ ಕಲ್ಪಿಸ್ಕೊಂಡವ್, ನೀನ ಎಲ್ಲ ಇದನ್ನ ಮಾಡವ. ಇಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಕ್ಕಾಗಿಲ್ಲ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ, ಹಸದವ್ರಿಗೆ ಅನ್ನ ನೀರ ಹಾಕಿದ್ರೆ, ಏನ್ ತ್ರಾಸ ಐತಿ ನಾವು ಎಲ್ಲ ಸಮಸ್ಯೆ ಬಗೆಹರಿಸಿ ಆತ್ಪಾನ ಬಹಳ ಉಪಕಾರ ಮಾಡಿದಂತ ಅಂತ ಪ್ರಸಂಗದಾಗ ನಿನಗೆ ಮತ್ತ ನಿನಗ ಉಪಯೋಗಕ್ಕ ಅಂತವ್ರು ಮಾಡ್ಯಾರಪ್ಪ. ನಮ್ಗೆ ನಾವು ಮಾಡ್ಬೇಕು ಅನ್ನೋ ಬುದ್ಧಿ ಬರ್ತದೆ. ನೋಡ್ತೇವಿ ಮಹಾತ್ಮರ ಇನ್ನೊಬ್ಬರಿಗೆ ಎಷ್ಟು ಕಲ್ಯಾಣ ಮಾಡ್ತಾರ ನೋಡಿ ನಾವು ಅದನ್ನ ಮಾಡೋಂಗಿಲ್ಲ. ಮಹಾತ್ಮರ ಜೀವನ ಹೆಂಗೈತಿ ನೋಡ್ಕೊಡಿ. ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಇದೈತಿ. ಕೆಡಗಿಂತಿ ನಮ್ಮ ಖಾತೆದಾಗಿಲ್ಲಪ್ಪ ಅಂತಿದ್ರು. ಆದ್ರೆ ಎಲ್ಲರಿಗೂ ಕಲ್ಯಾಣ ನಾವು ಕರ್ಮಕಾಂಡದೊಳಗೆ ಏನು ಹುರುಳಿಲ್ಲ ಅನ್ನೋದು ಹೊಳೆದಾಗ ಅಧ್ಯಾತ್ಮ ಆಗ್ತದೇನ್ರಿ? ನಿನ್ನ ನೀ ಕಲಿಬೇಕಾದ್ರೆ ಇಲ್ಲೇ ಭಾರತದೊಳಗ ನಿನ್ನನ್ನು ನೀ ಕಲಿಯುವುದು. ಎಲ್ಲಿ ಹೋಗ್ಬೇಕಾಗಿಲ್ಲ. ಎಲ್ಲಿ ನಿನಗಿದೆ ಕಲಿಯಾಕ ಅವಕಾಶ ಇಲ್ಲ. ನಿನಗೆ ಇಲ್ಲೇ ಹುಟ್ಟಬೇಕು. ಇದನ್ನ ಕಲಿಬೇಕಾತಂದ್ರೆ ಭಾರತದೊಳಗೆ ಹುಟ್ಟಬೇಕು. ಭಾರತೀಯ ಸಂಸ್ಕೃತಿ ಇದು ವೇದದ ಸಂಸ್ಕೃತಿ. ತನ್ನಲ್ಲಿ ತಾನು ಆನಂದವನ್ನು ಕಂಡುಕೊಳ್ಳೋ ಸಂಸ್ಕೃತಿ. ವಿಷಯಗಳಲ್ಲಿ ಹುಡುಕುವ ಸಂಸ್ಕೃತಿ ಅಲ್ಲಿದೆ. ತಾನೇ ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪ ನೀವು ತಮ್ಮೊಳಗನ ಐತೆ ಅನ್ನೋದನ್ನ ಕಷ್ಟ ನಿಜವನ್ನ ತಿಳ್ಕೊಂಡು ಉಳ್ಕೊಳ್ಳೋ ಸಂಸ್ಕೃತಿ ಇದೆ.
ನೀವು ಇಂದ್ರಿಯಗಳ ಗೋಚರ ಆದಂತಹ ವಿಷಯ ವಸ್ತುಗಳಲ್ಲಿ ನಂಬಿಕಿಲ್ಲ ಭಾರತೀಯರಿಗೆ. ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವವ, ಹೌದಿಲ್ಲ? ಜ್ಞಾನದಲ್ಲಿ ಪ್ರೀತಿ ಉಳ್ಳವ ಭಾರತೀಯ ಅಂತ. ಯಾವ ಜ್ಞಾನ? ಆತ್ಮಜ್ಞಾನ. ಈ ಜಗತ್ತಿನ ತೂರಿಡುವಂತ ವಸ್ತುಗಳಲ್ಲಿ ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಆತ್ಮಜ್ಞಾನ. ಜ್ಞಾನ ಮನಜೆ ಆತ್ಮಜ್ಞಾನ ಅಂತ. ಅದರಲ್ಲಿ ಯಾರ ಅಭಿರುಚಿ ಪ್ರೀತಿ ಉಳ್ಳವರೆಲ್ಲರೂ ಭಾರತೀಯರು ಅಂತ. ಯಾರದಲ್ಲಿ ಭಾರತೀಯರನ್ನವರೆಲ್ಲರೂ ವಿಷಯದಲ್ಲಿ ವಿಷಯಾದಿಗಳಿಗೆ ಬಾಯಿ ತಕೊಂಡವ್ರು ಭಾರತೀಯರು. ಎಷ್ಟು ಮಂದಿ ಅದರಿ ಈ ಪ್ರಕಾರ ಇರೋರು ಭಾರತದೊಳಗೆ? ನಮ್ಮ ಸಚ್ಚಿದಾನಂದ ಸ್ವರೂಪದಲ್ಲಿ ನಂಬಿಕೆ ಇಟ್ಟು ಅದನ್ನ ಹೊಂದಬೇಕನ್ನೋ ಇಚ್ಛಾ ಇದ್ದವ್ರು ಯಾರ್ದಿಲ್ಲ. ಭಾಷಾ ನಮ್ಮ ಆಧೀನದೊಳಗ ಐತಿ. ಭಾಷಾದ ಆಧೀನದೊಳಗು ನಾವು ದೇವು. ಎಲ್ಲ ನಮ್ಮ ಆಧೀನದೊಳಗ ಅದ. ಬೇಕಾದವ್ರ ಗಜಮನೆ ತಲಗ ಹೊಡಿಲಿ, ಭಾರತೀಯ ಸಂಸ್ಕೃತಿಯನ್ನು ಅಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಷ್ಟೊಂದು ಅನಾಹುತಗಳಾಗ್ಯಾವ ಭಾರತದೊಳಗ. ಬೆಂಕಿ ಹೆಚ್ಚಾರ, ಎಲ್ಲ ನಾಶ ಮಾಡಿರುವ, ಇನ್ನೂ ಹಂಗ ಬದುಕೈತೆ ಅದು ಭಾರತೀಯ ಸಂಸ್ಕೃತಿ. ಅಮರದ. ಎಂಥ ಒಂದು ವಿವಿಧ ಪ್ರಸಂಗಗಳು ಬಂದಾವಂದ್ರು ಇದ್ರ ಕೈ ಸಂಸ್ಕಾರ ಐತೆ ಅಂತ ಇದು ಬದುಕೈತೆ. ಸುಟ್ಟು ಹೊಟ್ರು ತಿಂಗಳಾನ್ಗಟ್ಲೆ ಸುಟ್ಟು ಅಂತ 3 ತಿಂಗಳು ಸುಟ್ಟವು ಗ್ರಂಥಗಳು. ಈ ತಕ್ಷಶಿಲೆ, ನಾಲಂದ ವಿಶ್ವವಿದ್ಯಾಲಯಗಳೆಲ್ಲ ಗ್ರಂಥಗಳನ್ನ ಸುಟ್ಟು ಬಿಟ್ಟರು. ಇವ್ರನ್ನ ಇದರಿಂದ ತಪ್ಸದ ಹೊರತು ನಮ್ಗೆ ಅಂಡ್ರನ್ನೇ ಬರುದಿಲ್ಲ ಇವ್ರು ಅಂತೇಳಿ. ಬರುದಿಲ್ಲ ಇವ್ರನ್ನ. ಎದಕ್ ಕಣ ತೆಗಿಬೇಕ? ಅವ ನಿಜವನ್ನ ತಿಳಿದವ. ಯಾಕ್ರಿ? ಯಾವ್ದಕ್ಕೂ ಸೊಪ್ಪು ಹಾಕೋದಿಲ್ಲ ನಾವು. ಇನ್ನೊಬ್ರು ಗುಲಾಮರಾಗೋದಿಲ್ಲ. ಇದ ತಿಳಿದವ. ಇಂದ್ರಿಯಗಳು ಗುಲಾಮಗಿರಿ ಸಿಕ್ಕೊಂಡು ಒದ್ದಾಡ್ದು ಭಾರತೀಯ ಯಾವ ಇರ್ತಾನ. ಬಿದ್ದಲ್ಲೇ ಹುಡಿ ಕೈ ಸಿಕ್ಕೊಂಡು ಒದ್ದಾಡವಂಗ ಅಧ್ಯಾತ್ಮ ತತ್ವ ಅಂತಿದ್ರು. ಇಂದ್ರಿಯಗಳ ಮಜಾ ಅಂದ್ರೆ ಅದೇನು? ಬಿದ್ದಾಡ್ಲೆ ಹುಡಿ ಅದ್ರ ಬೆಣ್ಣ ಹತ್ತಿ ನಾವು ನೋಡಿದ ರೂಪ ನೋಡಿದ್ಕೂಲೆ ಬಾಯಿ ತೆಗೀತಿ, ಗಾಯನಕ್ಕೂ ಬಾಯಿ ತೆಗೀತಿ, ಜೋಲ ಸುರಿಸ್ತಿಪ್ಪ. ಹಂಗ ಕಂಡೇನು ಇಲ್ಲ ಯಾವ್ದಾರ ಜನ್ಮದಾಗ. ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ, ನಿಜದ ಅರಿವು ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ, ಅದು ಇಂದ್ರಿಯಗಳು ಇದಕ್ಕೆ ಯಾಕೆ ಬಾಯಿ ತಕ್ಕೊಂತ ನಾವು? ಅದಕ್ಕಾಗಿ ಪ್ರಯತ್ನ ಮಾಡಕ್ ಹೋಗುದಿಲ್ಲ. ನನ್ನಲ್ಲಿ ಅಪಾರವಾದಂತ ಸಂಪತ್ತು, ಜ್ಞಾನ ಸಂಪತ್ತನ್ನ ಯಾವ ಪಡ್ಕೊಂಡಿರ್ತಾನ, ಇವು ಕ್ಷುಲ್ಲಕ ವಿಷಯ ವಸ್ತುಗಳಿಗೆ ಬಾಯಿ ತಕೊಂಡ್ಕೊಂಡಿರ್ತಾನ. ಒಂದು ಅರ್ಧ ನಿಮಿಷ ನಿಮ್ ಇರುವಿನ ಕಡೆ ಲಕ್ಷ ಕೊಟ್ಟು ನೋಡ್ಕೊರಿ. ಅವಾಗ ನೀವು ಯಾರಿದ್ದೀವಿ ಅನ್ನೋದು ಅನುಭವ ಬರ್ತೈತಿ. ಸಮಾಧಾನ, ಶಾಂತಿ, ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ಅದ್ರ ಕಡೆ ಲಕ್ಷ್ಯ ಇಲ್ಲದಕ್ಕೆ ನಾವು ನೆಮ್ಮದಿ ಇಲ್ಲ, ಕಳ್ಕೊಂಡ್ಬಿಟ್ಟೇವು. ಇದ್ರ ಕಡೆ ಲಕ್ ಕೊಟ್ಟು, ತೋರ್ಕಿ ಕಡೆ ಲಕ್ ಕೊಟ್ಟು. ಈ ತೋರ್ಕಿಗೆ ಅಸ್ತಿತ್ವ ಇಲ್ಲ, ತೋರಿ ಅಡಗೋದದು ನೆಮ್ಮದಿಯನ್ನು ಕೆಡಿಸ್ಬರ್ತೈತಿ. ನಿಮ್ಮ ನಿಜ ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ನಿಜವಾದ ಇರುವಿನ ಸ್ಥಿತಿ. ಅದು ಯಾವಾಗಲೂ ಇದ್ದದ್ದು. ಅದು ಅಲ್ಲಿ ಮನಸ್ಸನ್ನು ನಿಲ್ಲಿಸು. ನಡಬರ್ಕ ಹೋಗೋದ್ರ ಕಡೆ ಮನಸ್ಸು ಕೊಟ್ಟೆ ಅಂದ್ರೆ ನೆಮ್ಮದಿ ಇರ್ತೈತೆ. ತನಗೆ ಏನ್ ಬೇಕಾಗೈತೆ ಅಲ್ಲಿ ನಿಲ್ಲಲಿಕ್ಕೆ ಒಲ್ಲೆ ಅಂದ್ರೆ ಮುಕ್ತಿ ಹಂಗಕೈತೆ. ತನಗ್ ಬೇಕಾದದ್ದು ತನ್ನೊಳಗೈತಿ, ಅಲ್ಲಿ ಮನಸ್ಸು ನಿಲ್ಲಾಗ್ತಾ ಇರಲಿಲ್ಲ, ಅನ್ಯದ್ರಾಗ ಹುಡುಕಾಗತ್ತಾನ. ಬೇರೆ ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನ್ನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನಾನೇ ಆ ಪರಬ್ರಹ್ಮ ಸ್ವರೂಪ ಇದ್ದೇನೆ, ಶ್ರೇಷ್ಠ ವಸ್ತುನ ನಾನು ಅದನ್ನು ತಿಳ್ಕೊಳ್ಬಿಟ್ಟು ಇಂದ್ರಿಯಗಳ ಮೂಲಕ ಅನ್ಯ ವಿಷಯ ವಸ್ತುಗಳಲ್ಲಿ ಬೇಕಾಗತ್ತೆ ಅಲ್ವ. ಆನಂದಮಯವಾದ ವಿಶ್ವದೊಡನೆ ಸರ್ವರಿಕೆ ಆಗಿಲ್ಲ.
ಯಾವ ವಸ್ತುವಿನಲ್ಲಿ ಅದು ಕೂಡಿಲ್ಲ. ಆನಂದಕ್ಕೋಸ್ಕರವಾಗಿ ವಿಶ್ವವನ್ನು ಅವಲಂಬನೆ ಮಾಡೋ ಅವಶ್ಯಕತೆ ಇಲ್ಲ. ತಿಳಿತೇನೆ ಅನ್ನೋದು ಎಲ್ಲಿಗೆ ಮುಗಿತದ ನೋಡ್ರಿ, ಅದ ವೇದಗಳ ಅಂತ್ಯ, ಕೊನೆಯ ಮಟ್ಟ. ವೇದಾಂತ ಅಂದ್ರೆ ಜ್ಞಾನದ ಪರಾಕಾಷ್ಠ ಸ್ಥಿತಿಗಂತ ವೇದಾಂತ ಅಂದ್ರೆ ಮುಗೀತದ. ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗ ಆಗುದು. ಯಾವುದಂದ್ರೆ ಮತ್ತೇನು ತಿಳಿಬೇಕಾದದ್ದು ಉಳಿದಿಲ್ಲ. ಅದಕ್ಕೆ ವೇದಾಂತ ಅಂತ. ನೀವು ಹುಡುಕಿದ ಬಗ್ಗೆ ಎಷ್ಟು ತಿಳುವಳಿಕೆ ಮಾಡ್ಕೊಂಡ್ರು ನಿನಗೆ ತೃಪ್ತಿನೇ ಇಲ್ಲ. ಹಂಗ ಇನ್ನ ತಿಳಿಬೇಕು, ಇನ್ನ ಕಲಿಬೇಕು. ಎಷ್ಟು ಕಲ್ತ್ರು ನಿನಗೆ ತೃಪ್ತಿನೇ ಇಲ್ಲ. ಅದು ಪೂರ್ಣ ಜ್ಞಾನ ಅಲ್ಲ, ಅಪೂರ್ಣನ. ಇದ ಪೂರ್ಣ ಸ್ಥಿತಿಯನ್ನು ಹೊಂದಬೇಕಾದ ಜ್ಞಾನ. ನಿನ್ನ ಆತ್ಮಜ್ಞಾನನ ಪರಿಪೂರ್ಣವಾದದ್ದು. ಅದನ್ನು ಪಡೆದ ಮ್ಯಾಗ ಇನ್ನೊಂದು ಏನಾರ ಮಾಡಬೇಕು, ಹೊಂದಬೇಕು ಅನ್ನೋದು ನೋಡಿದ್ರು. ಮರಣ ಯಾರಿಗೆ? ಶರೀರಕ್ಕೆ ಮರಣದ. ಯಾವ್ದು ಹುಟ್ಟೈತಿ ಅದಕ್ಕೆ ಸಾಯ್ತೈತಿ. ಶರೀರಕ್ಕೆ ಸಂಬಂಧದ ಹುಟ್ಟು ಸಾವುಗಳೆಲ್ಲ. ನಿನಗೇನು ಸಂಬಂಧ? ನಿನಗೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ. ಯಾವ್ದು ಹುಟ್ಟೈತಿ ಅದಕ್ಕೆ ಸಾವು ಐತಿ. ಹುಟ್ಟಿದ್ದೆ ಅದು, ಸಾಯುವುದೇ ಅದು. ನೀ ಯಾರು ನೋಡ್ಕೊಳ್ಳೋದು? ನಾನ ಹುಟ್ಟೀನಿ, ನಾನ ಸಾಯೀನಿ ಅಂತ, ನಾನ ಸಾಯ್ತೇನೆ ಅಂತ ತಿಳ್ಕೊಂಡಿ. ಸಾಮಾನ್ಯವಾಗಿ ಗ್ರಂಥದ ಅವಶ್ಯಕತೆ ಇಲ್ಲ ಇಲ್ರಿ. ತನ್ನೊಳಗ ತಾನು ನೋಡ್ಕೊಳ್ಳೋ ಅವಶ್ಯಕತೆ ಐತಿ. ಯಾವ ಗ್ರಂಥನೂ ನೋಡಾಕ್ ಹೋಗ್ಬೇಡ, ನಿನ್ನ ಅನುಭವದ ಗ್ರಂಥ ನೋಡು. ಮೊದಲೆಲ್ಲಿದ್ದು ರೀ ಗ್ರಂಥಗಳೆಲ್ಲ? ಹಿಂದಿದ್ದ ಇತ್ತಗಡೆ ಬಂದವು. ಬಹಳಷ್ಟು ಶಬ್ದ ಬಡಬಡಿಸ್ಕೊತ ಕೊಡುದು. ಬೌದ್ಧಿಕ ತಿಳುವಳಿಕೆ ಅದು, ಶಬ್ದ ಜ್ಞಾನ ಆಗ್ತದೆ. ನಿನ್ನ ಜ್ಞಾನ ಏನಾರಾಗೈತಿ? ನಿನ್ನ ಜ್ಞಾನ ಮಾಡ್ಕೋಬೇಕಾದ್ರೆ ಎಲ್ಲಾ ಶಬ್ದಗಳೆಲ್ಲ ಹೋಗ್ಬೇಕು. ಯಾವ ಶಬ್ದ ಜ್ಞಾನನೂ ಎಲ್ಲ ಕೈ ಬಿಟ್ಟಾಗಿ ನಿನಗದ ಅನುಭವ ಬರ್ತದೆ. ಆನಂದದ ಅನುಭವ ಮಾಡ್ಕೊಳಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ ಅಂತ. ನಿದ್ದೆ ಮಾಡಕ್ಕೆ ಯಾವ್ದಾರ ಶಬ್ದ ಬೇಕಾಗತ್ತೇನೆ? ಯಾವ್ದಾರ ಶಬ್ದ ಬಡಬಡಿಸ್ಕೊತ ಕೂದಿರ್ತೇನೆ? ಏನಾರು ಬಡಬಡಿಸ್ಕೊತ ಕೂತ ನಿಂತದ ನೀನು? ಅಲ್ಲಿ ಏನೂ ಇಲ್ಲ, ಯಾವ ಅನ್ಯ ಭಾವನೆ ಇಲ್ಲ, ಯಾವ ಶಬ್ದ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಸುಮ್ಮನೆ ಇರಕ್ಕೆ ಏನು ಕಲಿಬೇಕಾಗೈತಿ? ಶಬ್ದ ಕಲ್ತ್ರೆ ಸುಮ್ಮನೆ ಇರಕ್ಕಾಗೈತೆ? ನೀನು ಬಹಳಷ್ಟು ಶಬ್ದ ಕಲ್ತ್ರೆ ಸುಮ್ಮನೆ ಇರ್ಬಾರ್ದಲ್ಲ. ಕಲ್ತೇನೋ ಹುಳ ಕಡಿಯಕ್ಕೆ ಚಲೋ ಹೋಗ್ತಾನೆ. ನೋಡ್ರಿ ಬೇಕಾದ್ರೆ ಸುಮ್ಮನೆ ಕುಂಡ್ರು ಬಿಡುದಿಲ್ಲ. ಎಲ್ಲಾರ ನಡಿಪ, ಅಲ್ಲಿ ಎಲ್ಲಾರ ಶಾಸ್ತ್ರ ಹೇಳಕ್ ಹೋಗುಲ್ ನಡಿ ಅಂತ ಅವನ್ನೆಲ್ಲ ಹೊರಗೆ ಹಾಕ್ಬೇಕಾಗೈತಿ. ಪಾಂಡಿತ್ಯ ಪ್ರದರ್ಶನ ಮಾಡ್ಬೇಕಾಗೈತಿ. ಕಲ್ತೇನೆ ನೋಡಿ, ಬೇಕಾಗಿಲ್ಲ. ನ ಪ್ರವಚನೇನ ಲಭ್ಯ. ಬಹಳಷ್ಟು ಇದನ್ನ ಹೇಳೋದು ಕೇಳೋದ್ರಿಂದ ನನಗಿಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವಕ್ಕೆ ಹೋಗ್ಬೇಕಂತಂದ್ರೆ ಎಲ್ಲ ಕೈ ಬಿಡಬೇಕು. ನಿದ್ದೆ ಏನ್ ಮಾತಾಡ್ತೀವಿ, ಏನ ಅನುಭವಿಸ್ತೇವೆ ಅದನ್ನ? ನಿದ್ದೆ ಬಗ್ಗೆ ಮಾತಾಡ್ಕೊತಾ ಇದ್ರೆ ನಿಂತ ನಿನಗೆ. ಹಂಗಿದ್ರ ಬಗ್ಗೆ ಎಷ್ಟು ಮಾತಾಡಿದ್ರೆ ಏನ್ ನಿನಗೆ ಅನುಭವ ಮಾಡ್ಕೊಳಕ್ ಬರ್ತೈತಿ? ಅನುಭವ ಮಾಡ್ಬೇಕಾದ್ರೆ ಎಲ್ಲ ಕೈ ಬಿಡಬೇಕು. ಕೈ ಬಿಟ್ಟಾಗ ಅನುಭವ. ಅದೇ ಅಂದಾಗ ನಮ್ಗೆ ಲಾಭ. ಬರೀ ಹೇಳೋದು ಕೇಳೋದ್ರಿಂದ ಏನ್ ಚೈನಿ ನಿಲ್ಬೇಕು? ಮತ್ತೇನಾಗೈತಿ ನಿನಗೆ? ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಇದನ್ನ ಹೇಳಾಕ ಕೇಳಾಕ ಅಂತಃಕರಣ ಸ್ವಚ್ಛ ಇದ್ರು ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ. ಇದೊಂದು ಕಸಬು, ಬೌದ್ಧಿಕ ಕಸಬು. ಇದಲ್ಲ ಬೌದ್ಧಿಕ ಶಾನೆತನ. ಬೇಕಾಗಿಲ್ಲ ಜನರ ಕಡೆಯಿಂದ ಹೌದು ಅನ್ಸುವುದು. ಬಹಳಷ್ಟು ಶಬ್ದ ಕಲ್ತು ಭಾಳ ಶಾನೆ ಅದನಪ್ಪ, ಭಾಳ ಚಲೋ ಹೇಳ್ತಾನಪ್ಪ. ಹೇಳುದ್ರಾಗ ಕೇಳುದ್ರಾಗ ಇಲ್ಲ, ಇರೋದ್ರೊಳಗೆ ಐತಿ. ಇರಾಕ್ ಬಂದ ನೋಡ್ಕೊಂಡು ಹೇಳೋರು ಕೇಳೋರು ಭಾಳ ಮಂದಿ ಅದಾರ ಈ ಜಗತ್ತಿನೊಳಗೆ. ಅದನ್ನ ಅನುಭವಿಸ್ಕೊಂಡು ಇರೋರು ಯಾರು? ತ್ಯಾಗದಿಂದ ಸಾಧ್ಯ.
ಅನುಭವ, ನಿಜವಾದ ಸುಖದ ಅನುಭವ ನಾವು ಮಾಡ್ಕೋಬೇಕಾದ್ರೆ ತ್ಯಾಗೇನ ಏಕೇನ ಅಮೃತತ್ವ ಮಾನಸಿಕ. ನ ಧನೇನ ನ ಪ್ರಜೆಯ ನ ಬಹುಸತತ್ವೇನ. ಬಹಳಷ್ಟು ಅಭ್ಯಾಸ ಮಾಡೋದ್ರಿಂದಿಲ್ಲ, ಅದು ಬೌದ್ಧಿಕ ತಿಳುವಳಿಕೆ ಆಗ್ತದೆ. ಅದರ ಆನಂದದ ಸ್ಥಿತಿಯನ್ನು ಹೊಂದಬೇಕಂತಂದ್ರೆ ಎಲ್ಲ ಕೈ ಬಿಡಬೇಕು. ಬರೀ ಬಾಯಿಲೆ ಬ್ರಹ್ಮಜ್ಞಾನ ಬ್ರಹ್ಮದೇ ಅಂದ್ರೆ ಸ್ವತಃ ಅನುಭವ ಮಾಡಿ ನೋಡ್ಕೋಬೇಕಿಲ್ಲ. ಆನಂದದಲ್ಲಿ ವಿಶ್ವದ ಅನ್ನೋ ಸಂಶಯ ಐತೆ ನಿನಗೆ? ತನ್ನ ಸೂತ್ರ ತನಗೆ ಹಚ್ಕೊಳ್ಳು ಕಠಿಣ ಹಾಕೊಂಡು ಕುಂದಿರ್ತಾನೆ. ಧ್ಯಾನಕ್ಕೆ ಧಾರಣಕ್ಕೆ ಏನು ಫರಕಿಲ್ಲ. ನಾವು ಏನು ನೆನಪು ಮಾಡ್ತೀವಿ ಅದೇ ಚಿತ್ತವೃತ್ತಿ ಒಳಗ ಉದಾಹರಣೆ. ಅದು ಗಟ್ಟಿ ಆದ್ರೆ ಅದೇ ಸಮಾಧಿ ಅನಿಸ್ಬೇಕು. ಚಿತ್ತವೃತ್ತಿ ಒಳಗ ಆನಂದಮಯವಾದ ಇರುವಿನ ಅವಧಾರಣೆ ಯಾವಾಗ ಆಕತಿ, ಅವಾಗ ಅದಕ್ಕೆ ವಿದ್ಯಾ ಅಂತ ಕಲ್ತು, ಅವಾಗ ವಿದ್ಯಾ ಕಲ್ತ ಅಂತ ತಿಳ್ಕೋದು. ಅವಾಗ ಅವನ ಕೆಲಸ ಮುಗಿದಂಗೆ. ಶ್ರವಣ ಕಾಲಕ್ಕೆ ಏನು ಆಗೋದು ಹಾಕಿರ್ತತಿ ಏನ್, ಅದಕ್ಕೆ ಶ್ರವಣ ಕಾಲಕ್ಕೆ 5 ಸೆಕೆಂಡರ ಮನಸ್ಸು ಸಮಾಧಿಯನ್ನು ಹೊಂದಿರ್ತದೆ. ಅದಕ್ಕೆ ಶ್ರವಣ ಲೋಕೋತ್ತರ ಸಾಧನ ಅನ್ನೋದು. ಏನ್ ಬಿಟ್ರು ಅದನ್ನ ಬಿಡಬೇಡ್ರಿ ಅಂತ. ದೊಡ್ಡ ಲಾಭದ ನಿನ್ನ ಆಯುಷ್ಯದೊಳಗ ನೀನ ಇದನ್ನು ಸಾರ್ಥಕ ಮಾಡ್ಕೊಂಡು ಬೇಳೆ ಅಂದ್ರೆ ಇದ್ರ ಕಡೆ ಹಾಕ್ಬಿಟ್ಟದ್ದು, ಶ್ರವಣದ ಕಡೆ. ಬೇಕಾದಂತ ತ್ರಾಸ ಐತಿ ಅಂದ್ರೆ ಕೇಳೋದು ಬಿಡಬಾರ್ದು. ಯಾವ ಇದ್ರ ಕಡೆ ಅಲಕ್ಷ್ಯ ಮಾಡ್ತಾನೆ ಅವನ್ ತಂದೆ ಸ್ವಹಿತ ಹಾಳಕೈತಿ ಅಂದ. ಅದಕ್ಕೆ ಸತ್ಶಾಸ್ತ್ರ ಶ್ರವಣಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು ನಾವು. ನಿನ್ನ ಹಿತ ಐತಿ ಅದ್ರಾಗ, ಇನ್ನೊಬ್ಬರ ಸಂಬಂಧ ಅಲ್ಲ, ನಿನಗೆ ಲಾಭ, ದೊಡ್ಡ ಲಾಭ. ಅದಕ್ಕೆ ಬ್ರಹ್ಮನಿಷ್ಠರು ಎಲ್ಲಿ ಬೋಧ ನಡೆದಿರುತ್ತೆ ಅಲ್ಲಿ ಒಟ್ಟೆ ತಪ್ಪಿಸ್ಕೋಬಾರ್ದು ಅಂತ. ನಾವು ಕೇಳೇವಳಪ್ಪ, ಕೇಳಿದ್ದು ನೆನಪೈತೇನೆ. ಬಿಟ್ಟ ಆ ಸ್ಥಿತಿ ಅನುಭವ ತಗೊಂಡಿದ್ರೆ ಅಡ್ಡಿ ಇಲ್ಲ, ನಿನಗೆ ಅವಶ್ಯಕತೆ ಬರ್ತದೆ. ಮತ್ತು ಹೊರಗೆ ಓಡ್ತತಿಲ್ಲ ಮನಸ್ಸು, ಉಳಿದಿಲ್ಲ ಅದನ್ನು ಒಳಗೆ ಉಳಿಬೇಕದು. ಅದ ಗಟ್ಟಿಯಾಗಿ ಉಳಿಬೇಕಲ್ಲ ಬೋಧ, ಗುರುವಿನ ಬೋಧೆಯಲ್ಲಿ ಉಳಿದಿದ್ರೆ ಪರಿಣಾಮಕತೆ ನಿಲ್ಲಬೇಕಲ್ಲ, ಅದು ನಿಲ್ಲಲಿಲ್ಲ. ಉತ್ತಮಾಧಿಕಾರಿಗೆ ನಿಲ್ತತೆ ಅಂದರು. ಗುರುವಿನ ಬೋಧೆ ಕಪ್ಪಿ ಚಿಪ್ಪಿನಲ್ಲಿ ಸ್ವಾತಿ ಹನಿ ಬಿದ್ದಂಗ. ಅಲ್ಲಿ ನಿನಗೆ ಹೇಳು ಕಾಲಕ್ಕೆ ಅವನು ಪಕ್ವಿತ್ತಂದ್ರೆ ಅಂತ ಜ್ಞಾನೋದಯ. ಉತ್ತಮನಿಗೆ ಮಧ್ಯಮನಿಗೆ ಇಬ್ಬನಿ ಹನಿಗಳ ಉದಾಹರಣೆ ಕೊಟ್ಟರು. ಸೂರ್ಯ ಉದಯಕ್ಕಿಂತ ಮೊದಲು ಎಲಿಗಳ ಮ್ಯಾಗ ಇಬ್ಬನಿ ಹನಿಗಳು, ಸೂರ್ಯನ ಕಿರಣಗಳ ಇದರಿಂದ ತನ್ನಿಂದ ತಾನ ಕರ್ಗಾಕೈತಿ. ಅದು ಮಧ್ಯಮನಿಗೆ ಹೇಳಿದಂತ ಬೋಧೆ. ಇಬ್ಬನಿ ಹನಿ ಹಂಗೆ ಸೂರ್ಯನ ಪ್ರಕಾಶ ಮತ್ತು ಹೊರಗಿನ ವ್ಯವಹಾರದಾಗ ಬೆರೆತೆ ಅಂದ್ರೆ ಮತ್ತೆ ಹೋಗ್ಬಿಡ್ತಾವೆ, ಕರಿಗೆ ಹೋಗ್ಬಿಡ್ತಾವಿಲ್ಲ ಸೂರ್ಯನ ಪ್ರಕಾಶ. ಇದು ಕನಿಷ್ಠನಿಗೆ 7 ಹೊತ್ನಾಗಷ್ಟೇ ಕಾದಂಚಿನಿಗೆ ನೀರು ಗೊಜ್ಜಿದಂಗ ಚೊರಕಂತ. ಹೌದಳ ಅನ್ನೋದು ಅಷ್ಟ, ಒಳ್ಳೆ ಅದ್ರ ಬಗ್ಗೆ ಇಲ್ಲ ಮತ್ತು ವ್ಯಾಮೋಹ. ಎಲ್ಲಿವರೆಗೆ ಈ ಲೋಕ ವಿಷಯದ ವ್ಯವಹಾರ ನಮಗೆ ಸ್ವಪ್ನದಂತೆ ಕಾಣಿಸುವುದಿಲ್ಲ, ಅಲ್ಲಿವರೆಗೆ ಈ ಅತ್ಯಾಸವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಕನಸಿನಂತೆ ಆಗ್ಬೇಕು ನಮ್ಗೆ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನ್ಮಯಾತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಎಲ್ಲಿಗೆ ಹೋಗ್ಬೇಕಾಗಿಲ್ಲ, ಇದ್ರ ಕಡೆ ಎಲ್ಲ ಅಷ್ಟು ಕೊಡಬೇಕಾಗ್ಬಿಡು. ತೋರಿಕೆ ಕಡೆ ಅಂದಾಗಿ ಇರುವಿಕೆ ಅನುಭವ ಮಾಡ್ಕೊಳಕ್ ಬರ್ತೈತಿ. ಸ್ವಪ್ನದ ವ್ಯವಹಾರದ ಬಾಧೆ ಹೆಂಗ ನಮಗೆ ಈಗಿಲ್ಲ, ಹಂಗೆ ಈ ಎಚ್ಚರಿಕೆ ವ್ಯವಹಾರದ ಬಾಧೆ ಇಲ್ಲದಂಗ ಆಗ್ಬೇಕಾಗ್ತದೆ. ಅದಕ್ಕೆ ಜ್ಞಾನ ಅಂದ್ರೆ
ಏನ್ ಅದು ಸಮಾಧಿಯನ್ನು ಹೊಂದಿದಾಗ ನಿನಗೆ ಬಾಧೆ ಇಲ್ದಂಗೆ. ಬಾಧೆ ತನ್ನೊಳ ತೋರುದು ಈ ವ್ಯವಹಾರಿಕ ಎಚ್ಚರಿಕೆಯ ಬಾಧೆ ಜ್ಞಾನವನ್ನು ಮಾಡ್ಕೊಂಡಂಗ ಅವಾಗ ಆಗುದಿಲ್ಲ. ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಯಾವಾಗ ಇದು ಎಚ್ಚರದ ಸಮಾಧಿ ಸ್ಥಿತಿಯನ್ನು ಹೊಂದು ನೆಲೆಗೊಂಡು ನಿಂದ ಅಂದ್ರೆ ಆ ಸಮಾಧಿ ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಅವಾಗ ಯಾವ ಬಾಧೆನೂ ಇಲ್ಲ ಅನ್ನೋದು ಅನುಭವ ಗೊತ್ತು. ಯೇ ಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಅನ್ನೋದು ಯಾವ ರಾಷ್ಟ್ರಾಧ್ಯಕ್ಷಗಳು ಹೇಳಿ. ಜಗತ್ತಿನ ಕಲ್ಯಾಣ ಮಾಡ್ಲಿಕ್ಕೆ ಹೊಂಟವ, ನಿನ್ನ ಕಲ್ಯಾಣ ನೀ ಮಾಡ್ಕೊಂಡೇನೋ ನೋಡ್ಕೊ. ಯಾರಿಗೆ ತನ್ನ ಕಲ್ಯಾಣ ತನಗೆ ಗೊತ್ತಿಲ್ಲ ಅವ ಇನ್ನೊಬ್ಬರ ಕಲ್ಯಾಣ ಏನ್ ಮಾಡ್ತಾನೆ? ಇನ್ನೊಬ್ಬ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಆತ್ಮಾನುಭವಿಗಳು. ತಾವು ಆ ಸ್ಥಿತಿಯನ್ನು ಪಡೆದು ಇನ್ನುಳಿದವರಿಗೂ ಅದರ ಮಾರ್ಗದರ್ಶನ ಮಾಡಿ ಅವರಷ್ಟು ಉಪಕಾರ ಜಗತ್ತಿಗೆ ಯಾರಿಂದಲೂ ಆಗುವುದು. ಜ್ಞಾನಿ ಮಾನವತೆಗೆ ಮಾಡುವಂತ ಕಲ್ಯಾಣ ಜನರಿಗೆ ಗೊತ್ತಿರುವುದಿಲ್ಲ. ಅಮ್ಮಂಗಾದಾರ ಬಿಡುವರು ಅಂತ ತಿಳ್ಕೊಂಡಿರ್ತಾರೆ. ಜಗತ್ತಿನ ಕಲ್ಯಾಣ ಮಾಡಿ ನಾವು ಮೊದಲು ನೀ ಕಲ್ಯಾಣ ಹೊಂದಿಲ್ಲ ನೋಡ್ಕೋ. ತನ್ನ ಕಲ್ಯಾಣ ತನಗೆ ಯಾರಿಗೂ ಗೊತ್ತಿಲ್ಲ, ಅವ ಇನ್ನೊಬ್ಬರ ಕಲ್ಯಾಣ ಏನ್ ಮಾಡ್ತಾನೆ? ಭಾರತೀಯ ಋಷಿ ಮುನಿಗಳ ಏನು ವಾಣಿ ಅದ ನೋಡ್ರಿ, ಅಬಾಧಿತವಾಗುತ್ತದೆ, ಅಚ್ಯುತ. ಇದು ಪಕ್ಷಪಾತರಹಿತ ವಿಚಾರ, ಯಾವುದೇ ಒಂದು ಗುಂಪಿಗೆ ಸಂಬಂಧಪಟ್ಟಿಲ್ಲ. ಎಲ್ಲಾ ಜಗತ್ತಿನ ಜೀವಿಗಳಿಗೆಲ್ಲ ಉಪಯೋಗ ಬರುವಂತಹದ್ದು. ಯಾವ್ದಾರ ಒಂದು ಗುಂಪಿನ ಹೇಳ್ಕೊಂತ ಕೂತ್ರೆ ಅದಷ್ಟ ಮಂದಿಗೆ ಅದು ಮತ್ತೊಬ್ಬರಿಗೆ ಸಂಬಂಧ ಪಡೋದಕ್ಕೆ. ನೀನ್ ಲಿಂಗಪ್ಪನ ಪೂಜೆ ಹೇಳ್ಕೊಂತ ಕೂತೆ ಅಂದ್ರೆ ಇದ ಒಂದು ಗುಂಪಿಗೆ ಅಷ್ಟ ಸಂಬಂಧ, ಮತ್ತೊಂದು ಗುಂಪಿನವ್ರಿಗೆ ಏನದ ಹಂಗಂತ. ಅದಕ್ಕೆ ಅವನ್ನೆಲ್ಲ ಯಾವ್ದೋ ಸೀಮಿತವಾದದ್ದನ್ನು ಹೇಳ್ಕೊತ ವ್ಯಾಪಕವಾದದ್ದು ಎಲ್ಲರಿಗೂ ಉಪಯೋಗ ಬರಬೇಕು. ಸರ್ವಕಾಲಕ್ಕೂ ಅದು ಉಪಯೋಗ ಆಗ ಎಲ್ಲಾ ಕಾಲದವ್ರಿಗೂ ಎಲ್ಲರಿಗೂ ಉಪಯೋಗ ಬರುವಂತದ್ದು ಹೇಳಿದ್ರೆ ಅದು ಅಡ್ಡಿ ಇಲ್ಲ. ಅದಕ್ಕೆ ಅಧ್ಯಾತ್ಮ ಅಂತಾರೆ. ನೀ ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ ಹಿಡ್ಕೊಂಡು ಚಿನ್ನ ಹಿಡ್ಕೊಂಡು ಬಂದೆ, ಆ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸರಿ. ಇಷ್ಟು ಜಾತಿ ಮತಗಳು ಧರ್ಮಗಳದಾವ, ಅವಕ್ಕನುಸಾರವಾಗಿ ಮಾಡ್ತಿರ್ತಾರೆ. ಅದ್ರಾಗ ಎದುರಾಗೂ ನೀ ಇನ್ವಾಲ್ವ್ ಆಗಲ್ಲ. ನೀ ಬೇರೆ ದಿನ ಆಗ್ತಿತ್ತು ನಮ್ಮ ಋಷಿ ಮುನಿಗಳ ವಾಣಿ ಅಚ್ಚುತದ, ಎಂದೂ ನಾಶ ಆಗು, ಚ್ಯುತಿಯನ್ನು ಹೊಂದುವಂತಹದ್ದಲ್ಲ. ಎಲ್ಲರದು ಸಾರ್ವತ್ರಿಕ ಅನುಭವ ಒಂದ. ಎಲ್ಲಾ ಮಹಾತ್ಮರು ಅದನ್ನ ಬೋಧ ಮಾಡ್ಯಾರ. ನಿಜವಾದ ಇರುವಿನ ಸ್ಥಿತಿಯನ್ನ ಎಲ್ಲಾ ಜೀವಿಗಳ ಹೊಂದಲಿ ಅಂತ ಕಳಕಳಿಯಿಂದ ಅನಾದಿ ಕಾಲದಿಂದ ಅದನ್ನ ಬೋಧ ಮಾಡ್ಕೊತ ಬಂದಾರ. ವಿಷಯದ ಮುಖಾಂತರ ಆನಂದ ಹೊಂತೇವಿ ಏನು ಅಂತೀರಲ್ಲ, ಅದನ್ನ ಉಳಿಸ್ಕೊಂಡಿರ ನೋಡ್ಕೊ, ಉಳ್ದತೇನದು. ನಿನ್ನ ಕಾಮ ಎಚ್ಚರಿಕೆ ಪೂರ್ತಿ ಕಷ್ಟ. ನಿದ್ದೆ ಎತ್ತಾಗ ಎಲ್ಲಿರ್ತೈತಿ ನಿನ್ನ ಕಾಮ? ಲಗ ಹೊಡೆದಿರ್ತೈತಿ ಅಲ್ಲಿ. ಎಚ್ಚರಿಕೆ ಒಳಗೆ ಕಲ್ಪಿಸ್ಕೊಂಡೇ ಉಂಟು. ನಿದ್ದೆ ಎತ್ತಿದಾಗ ಎಲ್ಲಿದಾವ ಕಾಮನೆಗಳು? ಯಾವ ಕಾಮನೆಗಳು ಇಲ್ಲ. ನಿದ್ದೆ ಎತ್ತಾಗ ಎಲ್ಲಿದಾವ ಯಾವ ಕಾಮನೆಗಳಿಲ್ಲ. ಕ್ಷಣ ಕ್ಷಣಕ್ಕೆ ಒಂದು ವಿಶ್ವ ತೋರ್ತದೆ, ಕ್ಷಣ ಕ್ಷಣಕ್ಕೆ ಒಂದು ವಿಶ್ವ ಅಡಗ್ತದೆ. ಕ್ಷಣಶಃ ಪರಿವರ್ತತೆ ಎಂದರೆ ಇದರಿಂದ ಆನಂದಮಯವಾದ ಇರುವಿಗೆ ಏನಾರ ಬಾಧೆ ಆಗಿದೆ ಆಗುದೂ ಇಲ್ಲ.
ಈ ಜಗತ್ತಿಗಿನ ಈ ಶರೀರದಾಗ ಏನಾರ ನನಗ ಆಗೈತೆ. ಜಗತ್ತು ತೂರ್ಕಿಗಳು ಬ್ರಹ್ಮಾಂಡದಾಗ ಏನಾರ ಅದು ಪಿಂಡಾಂಡದಾಗ ಆಗುದನ ಅದು ನಿನ್ನೊಳಗಿಲ್ಲವು. ಎರಡು ಬ್ರಹ್ಮಾಂಡ ಪಿಂಡಾಂಡ ನಿನ್ನಲ್ಲಿ ಇಲ್ಲವೆಲ್ಲ ನಿನಗೆ ಗಣ್ಯವಾಗಿದವು, ನಿನ್ನಿಂದ ಅವು ಅರಿವಿಸ್ಬೋದು. ನೀವೆಲ್ಲ ರಾಮ ಸ್ವರೂಪಿಗಳಿದಿರುವ ಏನ ಕಾಮ ಸ್ವರೂಪಿಗಳಿದಿರುವ? ಶರೀರ ನಾನಂತ ತಿಳ್ಕೊಂಡ್ರೆ ಬಂತು ನೋಡ್ರಿ, ಚಲುವಾತ್ ಬಯಕೆಗಳು ಕಾಡ ಶುರುವಾದ. ನೀನಾಗಿದ್ದಾಗ ಯಾವ ಬಯಕೆಗಳು ಇಲ್ಲ, ಆರಾಮೈತಿ. ನಿದ್ದೆ ಎತ್ತಾಗ ನೀನಾಗಿದ್ದಿ, ಅಲ್ಲಿ ಏನಾರ ಬೇಡ್ತಿದ್ದೇನೆ, ಬೇಡಿಕೆ ಉಳ್ದತ್ತೇನೆ. ಎಚ್ಚರಿಕೆ ಒಳಗೆ ಏನಾರ ಹಾಕೊಂಡ್ ಕೂತಿ, ಕನಸಿನಾಗ ಏನಾರ ಬೇಡಿಕೆ ಚಲುವಾತ್, ನನಗದು ಬೇಕು ಇದು ಬೇಕು. ದೇವ್ರು ನಡ್ಕೊಂಡ್ರೆ ಅದು ಕೊಟ್ಟು ಬಿಡ್ತೈತೆ ಅಂತ, ಬೇಡ್ಕೊಂಡ್ಬಿಟ್ರು ಕೊಟ್ಟು ಬಿಡ್ತೈತೆ. ಅದು ಸರಳ ಐತೇನ? ಅದು ನಾವು ಮಾಡಿದ ಕರ್ಮ ಇದ್ರೆ ನಮಗ್ ದೊರೀತೈತಿ. ನಾವು ಬಾಳ್ಕೊನ ಕರ್ಮಕ್ಕನುಸಾರಾಗಿ ಅದನ್ನು ಪಾಯಿಗೆ ಮುಳ್ಕೊಟ್ಟು ಹಂಗೆ ಮುಳ್ಕೊ ಜಾಟಿ ಹೋಯ್ತಂದ್ರ ನನಗೆ ಇಷ್ಟಾರ್ಥಗಳು ಈಡೇರಿದಪ್ಪ ನಮ್ಗ, ಹೌದಿಲ್ಲ? ಅದನ್ನೇ ಒಂದ್ ಏನಾರು ಮಾಡ್ತಿಲ್ಲ ಹಂಗ ಬ್ಯಾ ಅಂದ್ ಮತ್ತೊಂದು ಕುರಿ ಬ್ಯಾ ಅಂತ ಮಾಡಿದ ಕರ್ಮಕ್ಕನುಸಾರಾಗಿ ಬರ್ತೇವೆ. ನೀನ್ ಒಯ್ತಾರ ಹಾವೇರಿಯಾಗ ಒಂದು ಅಲ್ಲಿ ದೇವ್ರ ಗುಡಿಗೆ ಕೀಲಿಗೆ ಹೋದ್ ಹಾಕಿಬಿಟ್ಟಿರ್ತಿ, ಅಲ್ಲಿ ಸರ್ಪನಿಗೆ ಇಟ್ಟಾರ ಒಂದ್ ಗಿಡಕ್ಕೆ, ಸರ್ಪನಿಗೆ ಹೋದ ಕಿಲಿ ಹಾಕ್ಯಾಕ್ ಬರ್ತಾವ. ನಮ್ಮ ಸಂಕಟ ಎಲ್ಲ ಹೋದವು ಅಂತ ಕಿಲಿ ಹಾಕ್ಬಿಟ್ರು. ಒಂದು ದೊಡ್ಡ ಸರ್ಪನಿಗೆ ಕೀಲಿನ ಅದಾವ, ಹೋದವ್ರೆಲ್ಲ ಕಿಲಿ ಹಾಕ್ಯಾಕ್ ಬಂದ್ಬಿಡು. ನಮ್ಮ ಸಂಕಟ ಎಲ್ಲ ಹೋಗ್ಬಿಟ್ಟು ಎಲ್ಲ ಬಂದಾದ್ರು ನಮ್ಮ ಸಂಕಟ ಕಿಲಿ ಹಾಕಿದ್ವಿ ಅಂತ ಒಂದನ್ನ ನೋಡಿ ಒಂದಾಗ ಕಿಲಿ ಹಾಕುದನ್ನ ಹಾವೇರಿಯಾಗ ಅದನ್ನ ಮಾಡವ ನೋಡ. ಅದನ್ನ ಇದ್ರಾಗ ಕೊಟ್ಟಿದ್ರು, ಅದನ್ನ ಕೀಲಿ ಸರಾನ ಅದಾವ, ಚುರು ಕೀಲಿ ಹಾಕ್ಯಾವ್ರಿ, ದೊಡ್ಡ ದೊಡ್ಡ ಕೀಲಿ ಇತ್ತಂತಂದ. ದೊಡ್ಡ ಕೀಲಿ ಇದಾಗ್ಬಿಟ್ಟದ ಅದು. ಒಂದು ಏನ್ ಮಾಡ್ತಿ ಹಾಕ್ಯಾಕ ಬರ ಹೆಂಗ್ ಹುಟ್ಸ್ಯಾರ ನೋಡ ಅವನ್ನೆಲ್ಲ. ಇವು ಮಾಡ್ತಾರಲ್ಲ, ತೊಟ್ಲ ಕಟ್ಟಿ ಬರ್ತಿರ್ತಾರ, ಮಟ್ಲಾಗ್ಲಿ ಅಂತ ಗಿಡಕ್ಕೆ ತೊಟ್ಲ ಕಟ್ಟಿ ಬರುದಿಲ್ಲ, ಹಂಗ ಗಿಡಕ್ಕೆ ಕೀಲಿ ಹಾಕ್ಯಾಕ ಬಂದಾರ, ಸರ್ಪನಿ ಹಾಕಿ ಹೋಗ್ತಲ್ಲ. ನರಸಿಂಹ ಅಂತಂದ್ರೆ ಏನು? ಋಣಾಮ ಹಂತೀತಿ ನರಸಿಂಹ. ಏನ್ ನರನ ದುಃಖವನ್ನ ಹರಣ ಮಾಡುವಂತಹದ್ದು ಯಾವ್ದೈತಿ ಅದಕ್ಕೆ ನರಸಿಂಹ ಅಂತಾರೆ. ಧ್ಯಾನ ಅಭ್ಯಾಸ ಇದು, ಧಾರಣ ಅನುಭವ ಇದು, ಸಮಾಧಿ ಆರೂಢಂದದ್ದು. ಏನ್ ಯಾವುದು ಸುಖದಾಯಕದ ಮತ್ತು ಹಗರದ ಅದು ನಮಗ್ ಕಠಿಣ ಕುಂತೈತಿ. ಮತ್ತೆ ಯಾವುದು ದುಃಖದಾಯಕದ ಮತ್ತು ಕಠಿಣದ ಅದು ನಮಗ ಹಗರ ಆಗೈತಿ. ಯಾವ್ದು ಹಗರ ಐತಿ ಅದು ನಮಗ್ ಕಠಿಣ ಆಗೈತಿ. ಸರಳ ಇದ್ದದ್ದನ್ನು ಮಾಡಾಕ ಒಲಿವು ನಾವು. ಯಾವುದು ನಿರಂತರ ದುಃಖವನ್ನು ಕೊಡ್ತೈತಿ ಅದ್ರ ಬೆನ್ನು ಹತ್ತೀವಿ. ವಿಷಯದ ಮುಖಾಂತರ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ ನಿರಂತರ ದುಃಖ ಪಡ್ಲಿಕ್ಕೆ ನಾವು. ಇದು ಹೊಳದ್ರ ಇಷ್ಟೇ ಯಾಕೆ ಸಂಕಟ ಪಡ್ತಾನ, ಅದ್ರಾಗ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಹೊಳದ್ರೆ ನೀ ದುಃಖ ಪಡೋ ಪ್ರಸಂಗನ ಬರುದಿಲ್ಲ. ವಿಷಯಗಳು ಸುಖ ಕೊಟ್ಟು ಬಿದ್ರೆ ಅವು ಬೇಸರ ಆಗ್ಬಾರ್ದಾಗಿತ್ತು. ಏನಾಕೈತಿ ನೋಡ್ಕೊ, ವಿಷಯದ ಸಂಪರ್ಕ ಭೋಗದಿಂದ ಆಗುದೇನು ಅಂದ್ರೆ ಬೇಜಾರನ ಹೋದಿಲ್ಲ. ನಿಮಗೆ ಇದನ್ನ ಹೇಳಾಕ್ ಬಂದಿಲ್ಲ ನಿಮ್ಮ ಊರಿಗೆ, ನೀವೆಲ್ಲ ಏನ್ ಕಲಿಸ್ತೀರಿ ಅದನ್ನ ಕಲಿಯಾಕ್ ಬಂದಿಲ್ಲ ನಾನು. ನನಗೆ ಸಮಾಧಾನ ಆಗುಮಟ ನಿಮ್ಮನ್ನು ಪ್ರಶ್ನೆ ಕೇಳಾವ ನಾನು. ನೀವೆಲ್ಲ ಗುರುಗಳು, ನಾವೊಬ್ಬ ಶಿಷ್ಯ ಅಂತ ನಮ್ಮನ್ನ ಪ್ರಶ್ನೆ ಮಾಡಿ ನಮ್ಮಿಂದನ ಉತ್ತರ ತೆಗಿತಾರೆ. ರಾಗನ ಸಂಪತ್ತು ವಿಪತ್ತು, ವಿರಾಗನ ಸಂಪತ್ತು. ವಿರತಿಯಿಂದ ಇತರ ಸಂಪದ ಸುಖ ಮೆನ್ನುಂಟೆ. ವಿರತಿ ಇದ್ರೆ ಸಮಾಧಾನ ಶಾಂತಿ ಇದ್ದೇ ಇರ್ತದೆ.
ರಾಗ ಬುದ್ಧಿ ತೆಗೆದು ಹಾಕಿದ ಅಂದ್ರೆ ನೆಮ್ಮದಿಯಿಂದ ಇರ್ತೀನಿ. ಏನ್ ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ. ರಾಗ ಅಂದ್ರೆ ಪ್ರೀತಿ, ವಿಷಯ ವಸ್ತುಗಳಲ್ಲಿ ಪ್ರೀತಿ. ಅದು ನಮ್ಮನ್ನ ಅದ್ರ ಬೆನ್ನು ಹಚ್ಚಾಕತ್ತೈತಿ. ಯಾರ್ಯಾರಿಗೆ ಯಾವ್ಯಾವ್ದಾರ ಪ್ರೀತಿ ಐತಿ ಬರೀ ಅದ ನೆನಪಿನಾಗ ಇರ್ತಾರೆ, ಅದ್ರ ಬೆನ್ನು ಹತ್ತದ, ಬರೀ ಅದ ಪ್ರಯತ್ನ ಮಾಡ್ತಾರೆ. ವಿರತಿ ಗಳಿಸೋದು ಬಹಳ ಕಠಿಣ ಅದು. ಏನ್ ವೈರಾಗ್ಯ ಬರೋ ಪುರುಷತ್ಲೆ ನಾನು ನನ್ನದು ಅನ್ನೋದೆಲ್ಲ ಹೋಗಿರ್ತದೆ. ಅದು ವಿವೇಕದ ಅಭ್ಯಾಸದಿಂದ ಅದು ಸಾಧ್ಯ. ವಿವೇಕ ಎಲ್ಲಿ ಸಿಗ್ತೈತೆ ಸತ್ಸಂಗದೊಳಗೆ. ವಿರತಿಯಿಂದ ಇರುವಂತ ಸಮಾಧಾನ ಶಾಂತಿ ಯಾವ ಸಂಪತ್ತಿನಿಂದನೂ ಇರುತ್ತದೆ. ವೈರಾಗ್ಯ ಸಂಪತ್ತಿನಿಂದ ಯಾವ ಸಮಾಧಾನ ಇರ್ತದೆ, ಆ ಸಂಪತ್ತಿನ ಮೂಲನ ನೀವು ಅದಿರುವರು. ಈ ಶರೀರವನ್ನು ನಾವು ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದು ಇನ್ನೂ ನಮಗೆ ಹೊಳೆಯುವುದು. ಕ್ರಮ ತಪ್ಪೇದು. ನಾವು ಕ್ರಮ ತಪ್ಪೇದು ಅನ್ನೋದು ಹೊಳಿಬೇಕಾದ್ರೂ ಅದು ಕಷ್ಟ ಅದ. ನಾವು ಇದೇ ಕ್ರಮ ಬರೋಬ್ಬರಿ ಅಂತ ತಿಳ್ಕೊಂಡು ಹೊಂಟೇವ್. ನಾವು ವಿಷಯಾದಿಗಳು ಸುಖ ಕೊಡ್ತಾವ ಅನ್ನೋ ತಪ್ಪು ತಿಳುವಳಿಕೆ ಏನದ ನೋಡ್ರಿ, ಅದ ನಿನ್ನ ಮೋಹಕ್ಕೆ ಹಾಕಿತ್ತು. ಏನ್ ಅದಕ್ಕೆ ಆ ಮೋಹ ತ್ಯಾಗ ಮಾಡೋದನ್ನ ಸನ್ಯಾಸ. ಏನ್ ವಿಷಯಗಳ ತ್ಯಾಗ ಮಾಡೋದಲ್ಲ, ವಿಷಯಗಳ ಮ್ಯಾಗಿನ ಮೋಹ ತ್ಯಾಗ, ಅದಕ್ಕೆ ಸನ್ಯಾಸ ಅಂತ. ಅದ ನಿನ್ನ ಬಂಧನಕ್ಕೆ ಹಾಕುದು ಮೋಹನ. ಮೋಹ ಕ್ಷಯ ಆಗೋದಕ್ಕೆ ಮೋಕ್ಷ ಅಂತ. ಮೋಹ ಕ್ಷಯ ಅದಕ್ಕೆ ಮೋಕ್ಷ ಅಂತ. ಮೋಹ ನಾಶ ಆತಂದ್ರೆ ನಿನ್ನ ಬಂಧನಕ್ಕೆ ಹಾಕಾವ್ರಿ. ಅದು ಮೋಹ ಬಂಧನ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಶರಿಮಣಿನ ನಿನಗೆ. ಮೋಹ ಬಂಧನ ಯಾವಾಗ ನಾಶ ಆಕೈತಿ ಯಾವಾಗ ನೀ ಅರಮನೆ ಸ್ವತಂತ್ರ. ಏನ್ ಅದಕ್ಕೆ ಅದು ವಿಚಾರ ಯುಕ್ತಿಗಳನ್ನ ಅನುಭವಗಳ ಮುಖಾಂತರ ಇದನ್ನ ಶ್ರವಣ ಮಾಡುದು. ಈ ವಿಷಯದ ವ್ಯಾಮೋಹವನ್ನು ನಾಶ ಮಾಡ್ಕೋಬೇಕಾತಂದ್ರೆ ಸತತ ಅಭ್ಯಾಸ ಬೇಕಿದೆ. ವಿವೇಕ ವೈರಾಗ್ಯಗಳ ಮೂಲಕ ನಿನ್ನ ಸ್ವರೂಪದ ಅಭ್ಯಾಸವನ್ನು ನೀ ನಿರಂತರ ಮಾಡ್ಲಿಕ್ಕೆ ಹತ್ತಿದಾಗ ಈ ವಾಸನಾಕ್ಷಯ ಆಕೈತಿ. ಭೋಗ ವಾಸನೆಗಳೆಲ್ಲ ಈ ಆಸ್ತಿಯಿಂದ ಸುಖ ಹೊಂದಬೇಕಂತ ಗಳಿಸಕತ್ತೀರಿ. ಆಸ್ತಿ ಗಳಿಗೆಳಿಸಿದಂಗ ಸುಖದ ಪ್ರಮಾಣ ಹೆಚ್ಚಕ್ಕೊಂತ ಹೊಟ್ಟದೆ, ದುಃಖದ ಪ್ರಮಾಣ ಹೆಚ್ಚಕ್ಕೊಂತ ಹೋಗ್ತೈತಿ. ನೋಡ್ಬೋದು. ಆಸ್ತಿ ಅವಲಂಬಿಸ್ಕೊಂಡು ಸುಖ ಐತಿ. ಸಣ್ಣ ಹುಡುಗರ ಹೆಂಗ ಆಟ ಆಡ್ತಾವ ಹಂಗ ಈ ಪ್ರಪಂಚದ ಆಟ ಆಡಕ್ ಕಲ್ತೇವ ನಾವು. ಸಣ್ಣ ಹುಡುಗರು ಹೆಂಗ ಮನಸ್ಸಿಗೆ ಹಚ್ಕೊಳ್ಳುದಿಲ್ಲ ಹಂಗ ನೀವು ಹಚ್ಕೊಳ್ಳಲಿ ಈ ಆಟ ಆಡ್ತೀರಿ. ನೋಡಿ ಅವ ಹೆಂಗ ಎಲ್ಲ ಆಟ ಮಾಡತ್ತವ, ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ತಾವ. ನಾವು ಇದನ್ನ ಖರೇ ಐತೆ ಅಂತ ತಿಳ್ಕೊಂಡು ಸುಳ್ಳು ಇರ್ಬೋದು ಈ ಆಟವು. ಇದೆಲ್ಲ ಸುಳ್ಳದಪ್ಪ. ಇದು ನೋಡಿ ಖರೆ ಅಂತ ತಿಳ್ಕೊಂಡ್ರೆ ಹಚ್ಕೊಂಡ್ ಕುಂತಾನೆ. ಎಷ್ಟು ಹಚ್ಕೊಂಡ್ ಕುಂತಿಯಲ್ಲ ಸುಳ್ಳಿನ ಬಗ್ಗೆ. ಅದ ಖರೆ ಅಂತ ತಿಳ್ಕೊಂಡು ಈಗ ಆ ಪಾಠ ಮಾಡ್ತಿರ್ತಾನೆ ನಾಟಕದಾಗ, ಅವ್ ಖರೆ ಅಂತ ತಿಳ್ಕೊಂಡು ಮಾಡ್ತಿರ್ತಾನ, ಅವ್ ಸುಳ್ಳು ಅಂತ ತಿಳ್ಕೊಂಡು ಅವನು ಪಾಠ ಮಾಡ್ತಾನೆ. ಖರೆ ಖರೆ ಅನ್ನೋರಂಗ ಆಕ್ಟಿಂಗ್ ಮಾಡ್ತಾನ ಅವ. ಆದ್ರೆ ನಾ ಬೇರೆ ಇದನ್ನ ತಿಳ್ಕೊಂಡು ಆಟ ಆಡ್ತೇನೆ. ಹಂಗ ಇದನ್ನ ಆಟ ಆಡ. ನೀ ಯಾವ್ದು ನೀನು ಪ್ರಾರಬ್ಧಕ್ಕೆ ಯಾವ ಪಾಠ ಬಂದೈತಿ ಆ ಪಾಠ ಮಾಡು. ಏನ್ ಹಚ್ಕೊಳ್ಳೋದನ್ನ ಮಾಡು. ನೀನ ಬೇರೆ ಅಂತ ತಿಳ್ಕೊಂಡು ಮಾಡ್ತಿರ್ತಾನಿಲ್ಲ ಅವನು. ಸೌಕಾರ ಇರ್ತಾನ, ಬಡವನ್ ಪಾಠ ಮಾಡಿರ್ತಾನ. ಹೌದಿಲ್ಲ? ಬಡವ ಇರ್ತಾನ, ಸೌಕಾರ ಪಾಠ ಮಾಡಿರ್ತಾನ. ಸಂಪಾಯ್ತಿರ್ತಾನ, ವಿಲನ್ ಪಾಠ ಮಾಡಿರ್ತಾನ ಅವ. ಹೌದಿಲ್ಲ? ವಿಲನ್ ಇರ್ತಾನ ಅಗ್ರಿ ಸಂಪಾಯ್ತಾನ. ನಟನ ಅದು. ಹೌದಿಲ್ಲ? ಅವ್ನು ಬೇರೆನ ಅಂತಿರ್ತೀವಿ, ಅವನ ಸ್ವಭಾವನ ಬೇರೆ ಇರ್ತದೆ. ಹೌದಿಲ್ಲ? ಹಂಗಿರುದಿಲ್ಲ. ಅವನ ನಾಟಕನ ಅಗದಿ ಚಲೋ ಮಾಡ್ತಾನ. ಭಾರಿ ಮಾಡಿರ್ಪ ನಟನ. ಹಂಗಿದನು ಆಟ ಆಡ. ಏನ್ ಹಚ್ಕೊಳ್ದಂಗ ಆಟ ಆಡಿದನು. ಜಗವೆಲ್ಲ ಇದೊಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು. ನಾವು ನಮ್ಮ ಕರ್ಮಕ್ಕನುಸಾರವಾಗಿ ಪಾಠ ಬಂದಾವು.
ಹೆಣ್ಪಾಟು ಗಂಡ್ಪಾಟು ಮುದುಕರದು ಹರಿಯದವ್ರದು ಹೌದಿಲ್ಲ, ಬಡವರದು ಸೌಕಾರಿಕೆ ಪಾಟು, ಇವೆಲ್ಲ ಪಾತ್ರಧಾರಿಗಳು ನಾವೆಲ್ಲ. ಕರ್ಮಕ್ಕನುಸಾರಾಗಿ ಬಂದ ಪಾತ್ರಗಳಿವೆಲ್ಲ ನಮ್ಗೆ ಮಾಡಿದ ಕರ್ಮಕ್ಕನುಸಾರಾಗಿ ಬಂದ ಅವ ಕಾಯಂ ಇರ್ತಾವ. ನಾವು ನಾಟಕ ಮುಗೀತಿ ಅದನ್ನ ಮುಗೀತಿಪ್ಪ ನಿಂದ ಅವ ಕರೆ ಅಂತ ತಿಳ್ಕೊಂಡು ನೆನಪು ಮಾಡ್ಕೋತ ಕೂತ್ರ ಎಷ್ಟು ಪಾಠ ಮಾಡಿ ಈಗ ಯಾಕ್ರಿ ಎಂತೆಂತ ಸೂಗು ಹಾಕಿ ಈಗ ಉಳ್ದಾವ ನಾವು ಹೇಳಿ ಆ ಯಾವ ಉಳಿದಿಲ್ಲ. ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ ಯಾವ ಜನ್ಮದ ಶರೀರ ಉಳ್ದಾವ ಪಾಠ ಉಳ್ದಾವ ಹೇಳಿ ಯಾವ ಉಳಿದಿಲ್ಲ. ಸೌಕಾರಿಕೆ ಬಡತನ ಮಾನ ಅಪಮಾನಗಳು ಯಾವ ಉಳಿದಿಲ್ಲ. ಅವು ಶಾಶ್ವತವಾದದ್ದಲ್ಲ. ಯಾವ ಮಹಾತ್ಮರ ಆಚರಣೆನೂ ನಿಷಿದ್ಧಿಲ್ಲ, ವಿಹಿತನ ನೀತಿ ಹುಡುಗದೆ ಕಡೆ ಮುಟ್ಟಿರ್ಪ ಅಂತ. ಅವ್ಯಾಪಾರವನ್ನು ಯಾವುದೇ ಮಹಾತ್ಮ ಮಾಡಿಲ್ಲ. ಗಾಂಜಿ ಸೇದಿದ ಸೆರೆ ಕುಡಿದ ಅಂತ ನಾವು ಅವ್ರ ಮ್ಯಾಗ ಆರೋಪ ಮಾಡ್ಕೊಂತ ಸಣ್ಣ ಹುಡುಗರು ಅವಸ್ಥಾ ಪಿಂಡಿದಾಗ ಏನಿದ್ರು ಕುಡಿಬಹುದು, ಏನಿಟ್ರು ಕುಡಿತಾವ್, ಏನಿಟ್ರು ತಿಂತಾವು. ಹಂಗ ಸಮಾಧಿ ಸ್ಥಿತಿ ಒಳಗಿದ್ದಾಗ ಮಹಾತ್ಮರು ಸಣ್ಣ ಹುಡುಗರು ಸ್ಥಿತಿ ಇದ್ದಂಗ ಅದನ್ನ ಹಿಡಿಬೇಕು ಅನ್ನೋದಿಲ್ಲ, ಬಿಡ್ಬೇಕು ಅನ್ನೋದಿಲ್ಲ. ಏನ್ ಕೊಟ್ಟರು ಕುಡಿತಾರ, ಏನಿಟ್ರು ತಿಂತಾರ, ಏನ್ ತಿನ್ಸಿದ್ರು ತಿಂತಾರ. ಆ ಟೈಮ್ನಾಗ ಇವ್ರು ಅದನ್ನ ತಿಂದ್ರು, ಇದನ್ನ ಕುಡಿದ್ರು, ಗಾಂಜಿ ಸೇರಿದ ಸೆರೆ ಕುಡ್ದ ಅಂತ ಪಳಂಕರ ಕೂಡಿ ಇಂಥವನ್ನೆಲ್ಲ ಮಾಡಿಟ್ರು. ಅದ ವ್ಯವಹಾರಿಕ ಎಚ್ಚರಿಕೆ ಉತ್ಥಾನದಾಗಿಂತ ವ್ಯಾಪಾರವನ್ನು ಮಹಾತ್ಮರು ಮಾಡಿಲ್ಲ. ಏನ್ ಸಾಮಾನ್ಯ ಜನರಿಗೆ ಏನ್ ಗೊತ್ತಾಗ್ತದೆ? ಅವ್ರು ಗಾಂಜಿ ಸೇದಿದ್ರು, ಸೆರೆ ಕುಡ್ದ, ಶರೀಫನ್ ಜಾತ್ರೆಗೆಲ್ಲ ಗಾಂಜಿ ಸೆರೆ ಹೌದಿಲ್ಲ. ಅದಕ್ಕಾಗಿ ಹೋಗೋದು ಜಾತ್ರೆಗೆ, ಮಜಾ ಮಾಡೋದು, ಹೊಡ್ಕೊಂತ ಹೋಗೋದು. ಅಮ್ರೊಳಿ ಗೌಡ್ರ ಸೆರೆದ ಹಂಡೆ ಹೋಗಿತ್ತು, ಬಂಡಿ ಹುಡ್ಕೊಂಡ್ರೆ ಸೆರೆ ಅನ್ಸಾಕ ಜಾತ್ರೆಗೆ. ಗಾಂಜಿ ಸೇದೋದು, ಸೆರೆ ಕುಡಿಯೋದು ಮಾಡಿ ಮುಜಾ ಮಾಡಿ ಬಂದು ಬಿಡುತ್ತಪ್ಪ ಶರೀಫನ್ ಜಾತ್ರೆ ಅಂತ. ಅದಕ್ಕೆ ಮಂದಿ ಕೊಡ್ತಾರೆ ಇಂಥವ್ ಚಟದ ಜಾತ್ರೆನ ಹೌದಿಲ್ಲ. ಎಲ್ಲ ಜಾತ್ರೆ ಅಂದ್ರೆ ಚಟ ಐತೆ, ಚಟದ್ದು ಹೌದಿಲ್ಲ. ಅವು ಯಾವ್ದು ಚಟ ಇಲ್ಲ ಇದ್ರ ಜಾತ್ರೆ ತಂಬ ಅದಕ್ಕೆ. ಎಲ್ಲಾ ಚಟಗಳನ್ನ ಈಗ ಮಾಡ್ಕೊಂಡ್ಬಿಡುದಪ್ಪ ಹೌದಿಲ್ಲ. ಆ ಚಟದ ತಿಂಡಿ ಎಲ್ಲ ಈಗ ತೀರ್ಸ್ಕೊಂಡ್ಬಿಡುದು ಜಾತ್ರೆಯಾಗ, ಮಹಾತ್ಮರ ಜಾತ್ರೆ ಹೆಸರಿನ ಮ್ಯಾಗ ಹೌದಿಲ್ಲ. ಅದಕ್ಕ ಮಾಡೋದು ಮಹಾತ್ಮರ ಜಾತ್ರೆ, ತಿಂಡಿ ತೀರ್ಸ್ಕೊಳ. ಹೇಳಿದ ಸಿಟ್ಟು ಬರ್ತದ ನಿಮ್ಗ. ವಿಷಯ ಚಿಂತನ ಯಾರಿಗೂ ಅದು ಸುಖ ಕೊಡುದಿಲ್ಲ, ದುಃಖನ ಕೊಡ್ತದೆ. ನಿರ್ವಿಷಯ ಚಿಂತನ ಅದು ಸುಖರೂಪದ. ಅದಕ್ಕೆ ತೊರೆ ವಿಷಯವನ್ನು ಅಂತ ಹೇಳ್ಯಾರ. ವಿಷಯ ಚಿಂತನೆಯನ್ನ ಬಿಡದ ಬರ್ತ ನಿನಗೆ ಸಮಾಧಾನ ಶಾಂತಿ ಅನುಭವ. ಅರ್ಬಿ ಅನ್ಸಡೆ ಬ್ಯಾರೆ ಹಾಕೊಂಡ್ರೆ, ಲಂಗಟ ಹಾಕೊಂಡ್ರೆ ಬಿಡ್ತತೆ ವಿಷಯದ ವಾಸನ. ತಲಿ ಬೋಳ್ಸಿರ ಗಡ್ಡ ಬಿಟ್ರೆ ಹೋಗತೇನ? ಅದು ಪಟ್ಟ ಬಡದ್ರ ಅದು ಹೋಗತೇನ? ಇವತ್ತಿ ನೋಡಿ ಹೆದರಿ ಹೋಗತೇನ ಅದು ಆ ವಾಸನ? ವಿವೇಕ ವೈರಾಗ್ಯವೆಂಬ ವಿವೇಕ ವೈರಾಗ್ಯ ಅಭ್ಯಾಸವೆಂಬ 3 ಬೆಳಿನ ಲಂಗಟ ಮನಸ್ಸಿಗೆ ಹಾಕ್ಬೇಕು. ಅಂದಾಗ ಅದು ಹತೋಟಿ ಒಳಗೆ ಇರ್ತೈತಿ ಮನಸ್ಸು. ಅದಕ್ಕೆ ಕೌಪೀನ ಅಂತ ಕರೆದ್ರು. ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ. ಮನಸ್ಸಿಗೆ ಯಾವ ಲಂಗಟ ಹಾಕ್ಯಾನ ಅವ ಈ ಜಗತ್ತಿನೊಳಗೆ ಭಾಗ್ಯವಂತರು. ಯಾರು ಅಂದ್ರೆ ಮನಸ್ಸಿಗೆ ಲಂಗಟ ಹಾಕಿದವ. ವಿವೇಕ ವೈರಾಗ್ಯ ಅಭ್ಯಾಸವೆಂಬ 3 ಬೆರಳಿನ ಲಂಗಟ ಮನಸ್ಸಿಗೆ ಯಾವ ಹಾಕಿರ್ತಾನ ಅವ ಭಾಗ್ಯವಂತ. ಬರೀ ಅರಿವಿ ಲಂಗಟ ಹಾಕಿ ಸನ್ಯಾಸಕ್ಕೆ ಲಂಗಟ ಹಾಕಿ ಫೋಟೋ ತೆಗೆಸ್ಕೊಂಡ್ರಪ್ಪ ಅವ್ರು ಬರ್ಬತ್ಲೆ ಸ್ವಾಮಿಗಳು ನೋಡ್ರಿ ಅಂತ. ಆ ಹೆಣದ ಫೋಟೋ ತೆಗೆದ ಸ್ವಾಮಿ ಹಾಕೈತಿ.
ಲಂಕಟ ಹಾಕಿಬಿಟ್ರೆ ಹೆಂಗ್ ಬೇಕಂಗ ಅದಕ್ಕೆ ಇವತ್ತಿ ಪಟ್ಟ ಬಿಡದ ಅದಕ್ಕೆ ಲಂಕಟ ಹಾಕಿದ ಹಾಕಕ್ ಬರ್ತೈತನ ಅದು ಮನಸ್ಸಿನಿಂದ ಹೋಗ್ಬೇಕಲ್ಲ. ಮನಸ್ಸಿಗೆ ಲಂಕಟ ಹಾಕಿ ಮನಸ್ಸಿಗೆ ಲಂಕಟ ಹಾಕಿದ್ದು ಮಂದಿಗೆ ಏನ್ ಗೊತ್ತೈತಿ? ಹೌದಿಲ್ಲ? ಜನರೇನು ಬಂದರು ಒಳಗಾಗುವ ಕೃತ್ಯವನ್ನು ಮನವರಿಯದ ಕಳತನವಿಲ್ಲವಲ್ಲ. ಮನುಷ್ಯನ ತುಡುಗ್ತನ ಮಂದಿಗೇನು ಗೊತ್ತ? ಏನ್ ನಡೆಸಿರ್ತೈತಿ ನೋಡ್ಕೋರಿ. ಒಳಗೆಲ್ಲ ಏನ್ರಿ ಸ್ವಾಮಿಗಳೇ ಅಂತ ಸ್ವಾಮಿಗಳು ನೋಡ್ರಿ ಇವಾಗ ಹೆಂಗ ಮಾತು ಇವನ ನೋಡ್ಬಿಟ್ರೆ ಮಳ್ಳಕ್ಕಿದ್ರೆ ಅದಲ್ಲ ಅಲ್ಲ. ಸೋಗಿಗೆ ಮಾತಿಗೆ ಹೋಗ್ತೇನೆ ನೀನು ವಾಸನ ಭೋಗ ವಾಸನೆಗಳೆಲ್ಲ ಹೋಗ್ಬಿಡ್ತಾವು. ಬಾಳ ಚಲೋ ಹೇಳ್ತಿರ್ತಾನ. ವಿಷಯದ ವ್ಯಾಮೋಹದಾಗ ಬಿದ್ದು ಹೊಳ್ಯಾಡ್ತಿರ್ತಾನ. ಕಡೆಕಾಗಿತ್ತು ಏನ್ ಬೌದ್ಧಿಕ ಚಾನಿತನ ಆತ. ಒಳಗೆ ಮನಸ್ಸಿನ ವಾಸನ ಹೋಗಿತ್ತು. ನೀ ಹೇಳೋದಕ್ಕೆ ಕೇಳಕ್ಕೆ ಅದು ಬೌದ್ಧಿಕ ತಿಳುವಳಿಕೆ ಆಯ್ತು. ಅದು ಜ್ಞಾನ ಅಲ್ಲ. ಮಾತಿನ ಜ್ಞಾನ ಆ ಜ್ಞಾನ ಅಲ್ಲ. ಅದಕ್ಕೆ ತೂತಿನ ಗಡಿಗೆ ಪಾತಕ ಸಂಘ ಎದಕ್ಕೂ ಬೇಡ ಅಂತ. ಮಾತಿನ ಜ್ಞಾನ ಬೇಕಾಗಿಲ್ಲ ನಮ್ಗೆ, ಆಚರಣೆ ಬೇಕು. ಜಿತೇಂದ್ರಿಯನಾಗಿದ್ದರೆ, ಆತ್ಮರತನಾಗಿದ್ದರೆ, ಜಾನನಾಗಿದ್ದರೆ ಅಂಥವನಿಗೆ ಗೃಹಸ್ಥಾಶ್ರಮ ಏನ್ ಮಾಡ್ತಾನೆ? ಎಲ್ಲಿದ್ರು ನಡೀತೈತಿ. ಅದು ಯಾಗಿನ ವ್ಯಾಮೋಹ ಹೋಗಿತ್ತಂದ್ರೆ, ಮನಸ್ಸಿಗೆ ಲಂಕಟ ಹಾಕಿದ್ದಂದ್ರೆ ಅವ್ನು ಎಲ್ಲಿದ್ರು ಏನೂ ಆಗುದಿಲ್ಲ. ಏನ್ ಒಳಗ್ ಮನಸ್ಸಿನಾಗ ಆಶೆ ಇತ್ತಂದ್ರೆ ನೀ ಎಲ್ಲಿ ಮಠ ಸೇರಿದ್ರು ಬಿಡುದಿಲ್ಲ, ಗವಿ ಸೇರಿದ್ರು ಅಡವಿ ಸೇರಿದ್ರು ಬಿಡುದಿಲ್ಲ. ನಿನ್ನ ಸನ್ಯಾಸತ್ವವನ್ನು ಹೊರಗೆ ತೋರಿಸ್ಬೇಡ, ಒಳಗದನ್ನ ಅನುಭವಿಸು. ಬಿಟ್ಟದ ಅನುಭವ ಮಾಡ್ಕೋ. ಮಂದಿಗೆ ತೋರಿಸೋದಲ್ಲ ಅದು ಸನ್ಯಾಸ. ವಿಷಯದಿಂದ ಸುಖ ಸಿಕ್ಬಿಟ್ಟಿದ್ರೆ ಬಹಳಷ್ಟು ವಿಷಯ ಗಳಿಸಿದವ್ರು ಬಹಳಷ್ಟು ಆರಾಮ್ ಇರ್ಬೇಕಾಗಿತ್ತು. ಈ ಊರಾಗ ಅದಾರಿಲ್ಲ ಬಹಳಷ್ಟು ಗಳಿಸಿದವ್ರು, ದೊಡ್ಡ ದೊಡ್ಡ ಸೌಕರ್ಯದಾರ ಆರಾಮದಾರ ಕೇಳ್ರಿ. ಯಾವ್ದು ವಿಷಯ ಇಲ್ದವ್ರ ಅವ್ರಿಗೆ ಆರಾಮನ ಇಲ್ಲ. ಮಣಿ ಇಲ್ಲ, ಹೊಲ ಇಲ್ಲ ಅವ್ರಿಗೆ. ನಿನಗೆಲ್ಲ ಎಲ್ಲಾ ತರದ ಅನುಕೂಲ ಐತೆ. ಎಲ್ಲಾ ತರದ ಅನುಕೂಲ ಇದ್ದವ್ರು ಆರಾಮದಾರನ ಕೇಳು. ಯಾವ್ದು ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಮಕ್ಕಳಿಲ್ಲ, ಮನಿ ಇಲ್ಲ, ಯಾವ್ದು ಇಲ್ಲ. ಅವ್ರು ಆರಾಮದಾರಲ್ಲ ಕೇಳು. ಅವರು ಆರಾಮದಾರ. ಅವ್ರಷ್ಟು ಆರಾಮ ಅವು ಇಲ್ಲ. ಸಾವುಕಾರ್ಗೆ ಅದು ನೀತಿ ಅದು. ದೇಶ ಕಾಲ ಭಾವನೆಗಳನ್ನು ನಾವು ಕಲ್ಪಿಸ್ಕೊಂಡೆವು. ಕಲ್ಪಿಸ್ಕೊಂಡು ನಾವು ಸಂಕಟ ಪಡ್ತೇವೆ. ಇದು ಚಲೋ ಕಾಲ, ಚಲೋ ವೇಳೆ, ಕೆಟ್ಟ ಕಾಲ, ಚಲೋ ವೇಳೆ ಐತಿಲ್ಲ ನೋಡ್ರಿ ಅಂತ. ಚಲೋ ದಿನ ಕೆಟ್ಟ ದಿನ ಇಲ್ಲೇ ಇಲ್ಲ. ನೀ ಚಲೋ ವಸ್ತುವಿನ ಕಡೆ ಯಾವಾಗ ಲಕ್ಷ್ಯ ಕೊಡ್ತೀವಿ ಅದು ಚಲೋ ದಿನಾನ, ಅದು ಚಲೋ ವೇಳೆನ. ಈ ಬಾಳೆದ ಕಡೆ ಲಕ್ಷ್ಯ ಕೊಟ್ಟಿದ್ರೆ ಅದು ಕೆಟ್ಟ ದಿನಾನ, ಕೆಟ್ಟ ವೇಳೆನ. ಇದ್ರ ಕಡೆ ಲಕ್ಷ್ಯ ಹೊತ್ತು ಅದು ಕೆಟ್ಟ ಬಂತ ಮನೆ, ಕೆಡಗಾಲ ಬಂತ. ಇರುವಿನ ಕಡೆ ಲಕ್ಷ್ಯ ಕೊಟ್ಟಿದ್ರೆ ಅದು ಶುಭಗಾಲ. ಪಂಚಾಂಗದಾಗ ಇರ್ತಾವ ಚಲೋ ದಿನ ಕೆಟ್ಟ ದಿನ. ಹೇಗ್ರಿ ಅಲ್ಲಿ ಹುಡ್ಕಾಕ್ ಹೊಂಟಾನ ಪಂಚಾಂಗ. ಸ್ವಾಮಿಗಳನ್ನ ಕೇಳಾಕ ಹೋಗ್ರಿ, ಚಲೋ ದಿನ ಆಯ್ತು. ಹೌದು, ಒಂದು ಗುಂಪಿನವ್ರಿಗೆ ಚಲೋ ಇದ್ದದ್ದು ಮತ್ತೊಂದು ಗುಂಪಿನವ್ರಿಗೆ ಅದು ಕೆಟ್ಟ ಐತೆ ಹಂಗಾರೆ. ನೋಡ್ರಿ, ಮುಸಲ್ಮಾನರಿಗೆ ಇದ್ದ ದಿನ ಇವ್ರಿಗೆ ಎಲ್ಲರಿಗೂ ಇರ್ಬೇಕಿಲ್ಲ. ಅದು ಚಲೋ ಇದ್ರೆ ಎಲ್ಲರಿಗೂ ಇರ್ಬೇಕಪ್ಪ. ಈಗಿದ ಬಿಸಿಲು ಎಲ್ಲರಿಗೂ ಹೆಂಗ ಒಂದೈತಿ, ಗಾಳಿ ಎಲ್ಲರಿಗೂ ಒಂದೈತಿ, ನೀರ್ ಎಲ್ಲರಿಗೂ ಒಂದೈತಿ. ಹಂಗಾದ್ರೆ ಚಲೋ ದಿನ ಕೆಟ್ಟ ದಿನ ಎಲ್ಲರಿಗೂ ಒಂದೇ ಇರ್ಬೇಕು. ನಿಮ್ದು ಬೇರೆ, ಅವ್ರು ಬೇರೆ, ಪಂಚಾಂಗ ಬೇರೆ ಬೇರೆ ಮಾಡ್ಕೊಂಡ್ರಿಲ್ಲ. ಇದು ಹೆಂಗಿದು? ಅದಕ್ಕೆ ಅದನ್ನ ತಲೆ ಕೆಡಿಸ್ಬೇಕು. ನೀವ್ ಮಾಡಿದ ಕರ್ಮಕ್ಕನುಸಾರವಾಗಿ ನಾವು ಓದಾಕಿ
ಚಲೋ ದಿನ ನೋಡಿ ಮಾಡಿರ್ತಾರ. ರಾಮನ ಪಟ್ಟಾಭಿಷೇಕ ಚಲೋ ದಿನಾನ ನೋಡಿ ಮಾಡಿರು, ಮರನೇ ದಿನನ ಅಡವಿಗೆ ಹೋತು. ಹೌದಿಲ್ಲ? ಒಳ್ಳೆ ಶುಭ ಮುಹೂರ್ತ ನೋಡಿ, ಮುಹೂರ್ತ ಚಲೋ ಐತಿ ಮುಹೂರ್ತ ನೋಡಿ ಮದುವೆ ಮಾಡಿರ್ತಾರೆ. ಅದರ ಸಾಯ್ತೈತಿ ರಂಡಿ ಯಾಕಕ್ಕ ಅಂದ್ರೆ ಮಾಡಿದ ಕರ್ಮ ಅದ. ಅವಧಿ ಎಷ್ಟು ಇರ್ತೈತಿ ಅಷ್ಟು ಹೋಗ್ಬಿಟ್ರು. ಏನ್ ಮಾಡೋದು? ಆಗ್ಬಾರ್ದಿತ್ರಿ ಇಂಥದೆಲ್ಲ ಆಗ್ಬಾರ್ದು. ದೇವ್ರು ಬಾಳ ಕೆಟ್ಟ್ರಿ, ಎಂತ ಮಾಡಬಾರ್ದಿತ್ತು. ದೇವ್ರಿಗೆ ನೋಡೋಣ ಆಗ್ಲಿಲ್ರಿ ಇದನ್ನ. ಅದ್ರ ಮ್ಯಾಗ ಹಾಕ್ತಾರೆ ಅಂತ ಕೆಟ್ಟದನ್ರಿ ದೇವ್ರ. ಎಂತದನ್ನ ಮಾಡಬಾರ್ದು. ಎಂತ ಚಂದ ಹಿಡಿದೈತ್ರಿ. 2 ದಿನ ಆಗಿತ್ತು ಮದುವೆ ಆಗಿ, 3ನೇ ದಿನಕ್ಕೆ ಸತ್ತಿರಿ ಅದು. ಹೌದಿಲ್ಲ? ಅದಕ್ಕೆ ಚಲೋ ದಿನ ಕೆಟ್ಟ ದಿನ ಅನ್ನೋದಿಲ್ಲ. ಈ ಚಲೋ ವಸ್ತುವಿನ ಕಡೆ ಯಾವಾಗ ನೀ ಲಕ್ಷ್ಯ ಕೊಡ್ತೀವಿ. ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ ಅಂತ ಸದ್ದ ಅದ ನಡಿಬೇಕು. ಈಗ ಸದ್ದ ಅದ ಕಡೆ ಲಕ್ಷ್ಯ ಕೊಡುವ ಹಾಗೆ ಆಕೈತಿ. ಕೆಟ್ಟ ದಿನ ಚಲೋ ದಿನ ಯಾವ್ದಾವಲ್ಲಿ ಕಲ್ಪನಾ ಮನಸ್ಸಿನಾಗ ಕಲ್ಪಿಸ್ಬೇಕು. ನಾವು ಮಾಡಿದ ಕರ್ಮಕ್ಕನುಸಾರ ಏನಾಗೋದಾಕಿರ್ತೈತಿ. ನಿನ್ ಕರ್ಮ ಕರ್ಮ ಇತ್ತಂದ್ರೆ ನೀ ಬೇಕಾದಷ್ಟು ಚಲೋ ದಿನ ಚಲೋ ವೇಳೆ ನೋಡಿ ಮಾಡಿದ್ರು ಅದು ಬಿಡ್ತೈತೆ. ನೀನು ಮಾಡಿದ ಕರ್ಮ ಬೆನ್ನ ಹತ್ತಿ ಕಾಳ್ತೈತಿ. ಹೇಳ್ತಾರಲ್ಲ, ಪಂಚ ಪಳಾರಿಟ್ಟು ಪಂಚಾಂಗ ಕೇಳಿದ್ರೆ ಬೆನ್ನ ಹತ್ತಿದ್ದೀವಿ ಬಿಡದವ್ವ ಅಂತ. ಕಲ್ಲದುಂಡಿ ಮೇಲೆ ಎಣ್ಣೆ ಸುಮ್ಮ ಹಣ್ಣು ಎಣ್ಣೆ ಎಣಿಕೆ ಸುಖ ದುಃಖ ಕೇಳುವುದು ಸಾಕವ್ವ ಅಂತ. ಹೂವಿಗೆ ಅದನ್ನ ಎತ್ತೈತಿವಿ, ಹಗರ್ ಬಂತಂದ್ರೆ ಕೆಲಸ ಆಗ್ತಾ ಇದೆ. ಭಾರ ಆತಂದ್ರೆ ಕೆಲಸ ಆಗುದಿಲ್ಲ. ಹೇಳವಲ್ರಿ ಗಣಪತಿದು ಅಂತ. ಹೇಳವಲ್ದ ಅಂತ ಹಂಗ ಇಟ್ಕೊಂಡ್ ಕುಂತ ಹಂಗ ನೋಡಕ್ ಹೋಗಿದ್ರು. ಅದನ್ನ ಇಲ್ಲಿ ಹಳ್ಯಾಳದಾಗ ಕುಟುಂಬಲ್ಲ ಕರ್ಕೊಂಡು ಹೋಗಿದ್ವು. ನನ್ಗೆ ಹೂವನ್ ಬಾ ಇಲ್ಲಿ ಅಂದ. ಹೆಂಗೈತ್ ನೋಡೋನ್ ನಂಟ್ಲಿ ಅದ. ಏನ್ ಮಂದಿ ಬರೋರು ಅದನ್ನ ಹೋಗಿ ನೆಗುವಾಕ ಸುಳ ಅದ ನೆಗಿ ಬಿಡೋಂಗಿಲ್ಲ. ನೆಗುವುದಿಲ್ಲ ಅದು. ಅದಕ್ಕೆ ಉಳಿದ್ ಬಿಟ್ಟೈತೆ. ನನ್ನ ಅಪ್ಪ ಹಂಗ ಉಳಿದ್ಬಿಟ್ಟ. ಈ ಚಿತ್ರ ಮಂದಿ ಬರೋರು ಹಂಗೆ ಬರೋರು. ಹೋಗಿ ಬಂದೇನು ನೆಗುಲಿ ಅಂದ್ರೆ ನೆಗುಸ್ ಕೊಡ್ಲಿಲ್ಲ ನಮ್ಮನ್ನ ಅವ್ರು. ಹಿಂಗಾಗಿ ನೋಡಿ ಬರುದ್ರಿ. ಹಂಗೆಲ್ಲ ಜನ ಮಾಡೋದು ಜಾತಕ ಮಾಡೋದು ಎಂತಾವೆಲ್ಲ ಹುಚ್ಚರ ಶಾಂತಿ ಇಲ್ಲ. ನೀವ ಕಲ್ಪಿಸ್ಕೊಂಡಿರ ಅವನ ದೇಶ ಕಾಲ ಭಾವನೆಗಳನ್ನು. ಕೆಟ್ಟ ದಿನ ಚಲೋ ದಿನ, ಚಲೋ ದಿನ ನೋಡಿ ಮಾಡಿದ್ದು ಅದು ಚಲೋದು ಉಳ್ದೈತೆ ನಿನಗೆ. ಸುಖದ ಸಿಲ್ಕ್ ಇಟ್ಟಿರೇನೆ ಯಾವಾಗ ಬೇಕಾದಾಗ ಅದನ್ನ ಹೊಂದಾಕ. ದೇಶ ಕಾಲ ಕಾರಣ ಭಾವವೇ ನಮ್ಮನ್ನು ಮಾಡಿಲ್ಲವು, ನಾವು ಕಲ್ಪಿಸ್ಕೊಂಡಿರ್ತೀವಿ. ಏನು ಗಾಬರಿ ಆಗಕ್ ಹೋಗ್ಬೇಡ್ರಿ. ಈ ಅಧ್ಯಾತ್ಮ ವಿಚಾರಕ್ಕೆ ಬಂದ ಮ್ಯಾಗ ಅದನ್ನೆಲ್ಲ ತಲೆಯನ್ನ ತೆಗೆದೋಗಿದ. ನೀ ಚಲೋ ದಿನ ನೋಡಕ್ ಹೋಗ್ಬೇಡ, ಕೆಟ್ಟ ದಿನ ನೋಡಕ್ ಹೋಗ್ಬೇಡ. ಹೌದಿಲ್ಲ? ಈ ಸಂಶಯ ಪ್ರಾಣಿ ಈ ಹೊರಗಿನ ಜಡ ಜಗತ್ತಿನ ಬೆನ್ನ ಹತ್ತಿದ ನೀನ್ ತಲೆ ಕೆಡಿಸ್ತಾರ ಅವರೆಲ್ಲ. ಏನೋ ಮರ ಚಲೋ ದಿನ ಅದು ನೋಡಿದ್ರೇನು ಇಲ್ಲೋ ಮರ. ಅವ್ರು ಮಾಡ್ತಾರ ನೀವು ಮಾಡ್ಬೋದು. ಮೊದ್ಲಿರ್ತ ಪದ್ಧತಿ ಐತಿ. ಅದ ಮೊದ್ಲಿರ್ತ ಎಲ್ಲಿ ಐತ್ರಿ? ಯಾವ ಪದ್ಧತಿ? ಯಾವ ಚಲೋ ದಿನ ಕೆಟ್ಟ ದಿನ ನಡಬರ್ಕ ಬಂದದ್ದು ಮಾಡಿಬಿಟ್ಟಾರ ಅವನ್ನೆಲ್ಲ. ವೇಳೆ ಸರಿ ಇಲ್ಲಪ್ಪ, ನೀವು ರಾಹು ಕಾಲ ಐತಿದ್ರು. ಹೌದಿಲ್ಲ? ತಪ್ಪಿ ಆ ಟೈಮ್ ತಪ್ಪಿ ಆ ಮನೆಗೆ ಹೋಗಿ. ಹೌದಿಲ್ಲ? ಮಧ್ಯಾಹ್ನ ಮಟ್ಟ ರಾಹು ಕಾಲ ಐತಿ, ಮಧ್ಯಾಹ್ನ ಮ್ಯಾಗ ಹೋಗ್ರಿ ಆ ಮನಿಗೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಆ ಟೈಮ್ ಆಗೋ ಮಟ್ಟ ಮನೆಗೆ ಹೋಗುದಿಲ್ಲ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡಂತ ಅನುಭವಿಗಳ ಮಾತದ. ಸಾಸಿವೆ ಕಾಳಿನಂತ ಸುಖ ತೋರ್ತೈತಿ ಅಂದ್ರು ಅದು ಸಿಲ್ಕ್ ಉಳ್ದೈತೇನು? ಯಾವ ಕ್ರಮದಿಂದ ನಾವು ಈಗ ಸುಖಿ ಆಗ್ಬೇಕಂತ ಹೊರಟೀವಿ, ಇದೇ ಕ್ರಮದೊಳಗೆ ಮುಂದುವರೆದ್ರೆ ಮತ್ತು ನಾವು ಸಾಲದಾಗ ಹೋಗುದು, ದುಃಖದಾಗ ಹೋಗುದಲ್ಲ. ಎಂದೂ ಆಗ್ಲಿಲ್ಲ ನಮ್ಗೆ ಇದ್ರಾಗ ಸುಖ ಶಾಂತಿ.
ನೀ ಎಲ್ಲಾ ನಿಯಮ ನಿತ್ಯ ನೋಡಿ ಎಲ್ಲಾ ಮಾಡಿದ್ರು ನಿನಗೆ ಸುಖ ಕೊಡ್ಲಿಲ್ಲ ಅಲ್ಲಿ ಬಾಳೆ. ಎಷ್ಟ್ ಇದನ್ನ ಜಾಗ್ರತೆಯಿಂದ ಮಾಡಿದ್ರು ನಿನಗಿದು ಸುಖ ಕೊಡ್ಲಿಲ್ಲ. ಧರುವಂತಕ್ಕೂ ಎಲ್ಲ ಪದ್ಧಶಿರಿನ ಮಾಡಿದ್ನಿ, ಆದ್ರೂ ನಿನಗೆ ನೆಮ್ಮದಿ ಕೊಡ್ಲಿಲ್ಲ. ನಿನಗ್ ಬೇಕಾದದ್ದು ನಿನ್ನಲ್ಲೇ ಐತೆ ಅನ್ನೋದನ್ನ ಮರ್ತು ಬಿಟ್ಟಿನಿ. ನಾವು ಹೀನಂತ ತಿಳ್ಕೊಂಡೇವು ನಾವು. ಯಾರು ಹೇಳಿದ್ರು ನಿನಗೆ ಹೀನದಿ, ನೀ ಪಾಪಿ ಅದಿ ಅಂತ ನೀನೇ ಕಲ್ಪಿಸ್ಕೊಂಡ್ ಕೂತಿ. ಯಾರು ನೀ ಪಾಪಿ ಅದಿ ಅಂತ ಹೇಳವ? ನೀ ಪಾಪ ರಹಿತದಿ. ನೀ ಅಲ್ಲದನ್ನ ನೀನಂತ ತಿಳ್ಕೊಂಡು ನೀನು ಪಾಪಿ ಹಾಕೊಂಡು ನೀ ಯಾರದಿ ಅನ್ನೋದು ಲಕ್ ಕೊಡ. ನಿನ್ನೆ ನಿಜದ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀನು ಪಾಪ ರಹಿತದಿ ಅನ್ನೋದು ಹೊಳಿತೈತಿ. ವಿಷಯಾದಿಗಳನ್ನು ಗಳಿಸಬೇಕಂತ ಭಾವ ಬಂದು ಕೂಡಲೇ ದುಃಖದ ಬೀಜ ಬಿತ್ತಿದಂಗ ಆತಂತ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಇದ ಅಧ್ಯಾತ್ಮ ವಿಚಾರದಾಗ ತೊಡಗ್ಬೇಕು ನೀವು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂತ ಅನ್ನೋರು ಎಷ್ಟು ಮಂದಿ ಇದ್ರಿ ಇದ್ರಾಗ? ಮತ್ತ ಚಿಂತೆ ಬಿಡಿಸವ್ರು ಯಾರಿದ್ದಾರೆ? ವಿಷಯ ಚಿಂತನೆಯನ್ನು ಕೈ ಬಿಟ್ಟಾಗ ನಿನಗ ನೆಮ್ಮದಿಯಿಂದ ಇರಾಕ್ ಬರ್ತೈತಿ ನೋಡ್ರಿ. ಹೆಂಗ ಬಿಡ್ಲಿ ಅಂದ್ರೆ ಹೋಗ್ಕೊಂತ ಹೋಗು. ಮಾನ ಮರ್ಯಾದೆ ಐತೆ ನಿನಗೆ? ಮರ್ಯಾದೆ ಇದ್ರೆ ಕಳಿಲಿಕ್ಕೆ ಬರ್ತೈತಿ. ಮರ್ಯಾದೆ ಅಂದ್ರೆ ಎದಕ್ಕಂತಾರ? ಮಾನ ಅಂದ್ರೆ ಹದ್ದು ಸೀಮೆ, ಅದಕ್ಕಂತಾರ ಸೀಮಾತೀತದ ನೀರು. ಮಾನ್ ಹೋತಂದ್ರೆ ಚಲೋ ಆತಾರ. ಮೊದಲ ಮಾನ ಇಲ್ಲ ನಮ್ಗ. ನಿಸ್ಸೀಮ ಅಂದ್ರೆ ಮಾನ ಇಲ್ಲದ್ದು ಅಂತ. ಮಾನ್ಗೇಡಿ ಅಂದ್ರೆ ಸಿಟ್ಟು ಬರ್ತೈತಿ ನಮ್ಗೆ. ಅಳತಿ ಇಲ್ಲದ್ದು. ಮಾನ ಅಂದ್ರೆ ಅಳತಿ, ಸೀಮಾ ಹದ್ದು. ಶರೀರ ನೋಡಿ ಹೇಳಕ್ ಹೋಗ್ಬೇಡ. ಶರೀರ ಒಂದು ಅಳತೆ ಒಳಗಿದ್ದದ್ದು. ಆದ್ರೆ ನೀನು ಇರು ಏನೈತಲ್ಲ ಅರು ಎಲ್ಲಾ ಕಾಲದೊಳಗೂ ಐತೆ. ಅದು ಸೀಮಿತವಾದದ್ದಲ್ಲ. ಅದು ಚಿಂತೆ ಕಡಿಬೇಕಾದ್ರೆ ಶರೀರ ಭಾವ ಇಟ್ಕೊಂಡ್ರೆ ಕೆಲಸ ಆಗುದಿಲ್ಲ ನೋಡಿ. ಮೊದಲು ಅದನ್ನು ಬಿಡು. ದೇಹ ಭಾವ ನಡಿಯೇ ದುಃಖದ ಕೇಳು. ಯಾವುದೇ ತರದ ದುಃಖ ನಿನಗೆ ಉಳಿದಿಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡು. ಈಗ ಶರೀರ ಜೀವಂತ ಇದ್ದಾಗ ಇದು ನಾನಲ್ಲ ಅನ್ನೋ ಗಟ್ಟಿ ತಿಳುವಳಿಕೆ ಮಾಡ್ಕೊ. ಬರೀ ಶರೀರ ಪಾಲನ ಪೋಷಣದೊಳಗೆ ನಮ್ಮ ವೇಳೆ ಕಳೆದ್ ಬಿಟ್ಟಿವ ಅಂದ್ರೆ ಇದ ಗಟ್ಟಿ ಆಕೈತಿ ನಮಗೆ. ಶರೀರ ಭಾವ ಗಟ್ಟಿ ಮಾಡ್ಕೊಂತ ಕುಂತೇವೆ ಅದನ್ನ. ಮತ್ತೆ ನಾವ ಇದ ನಾನಂತ ತಿಳ್ಕೊಂಡೇವಿ. ಆ ಶರೀರ ಬಂದು ಹೇಳಿಲ್ಲ ನಾನ ನೀನು ಅಂತ. ನಾವ ತಿಳ್ಕೊಂಡೇವ ಅದನ್ನ ನಾನಂತ ಹೇಳಿ. ಆ ಜಡವನ್ನ ತಾನಂತ ಸರಿಬೇರಿಕೆ ಮಾಡ್ಕೊಂಡು ಕುಂತೇವಿ. ಪರಂತು ನನ್ನಲ್ಲಿ ಇದು ಕೂಡೇ ಇಲ್ಲ, ಯಾವ ಕಾಲಕ್ಕೂ ಇಲ್ಲೇ ಇಲ್ಲ. ನೀ ವಿಚಾರ ಮಾಡಿಲ್ಲ ಅಂತ ಹೇಳಿ ನಿನಗೆ ಸರಿಬೇರಿಕೆ ಆಗೈತಿ. ವಿಚಾರ ಕಡೆ ಲಕ್ ಕೊಟ್ಟೆ ನಿನಗೆ ಇಲ್ಲ ಇಲ್ಲ ಅಂದ್ರೆ ಅನುಭವ ಬರ್ತದೆ. ನೋಡಿ ನಿದ್ದೆ ಹತ್ತಿದಾಗ ಇದ್ರ ಸಂಬಂಧ ಇಲ್ಲ. ಎಷ್ಟು ಆರಾಮದಿ ನೋಡಿ. ನಿದ್ದ್ಯಾಗ ಹೆಂಗಿದ್ದ ಸಂಬಂಧ ತಪ್ಪಿಸ್ಕೊಂಡ್ ಎಚ್ಚರಿಕೆ ಒಳಗಿರ ಕಲಿ. ಮರಿವಿ ಒಳಗೈತೆ ಅಲ್ಲಿ ಸಂಬಂಧ ತಪ್ಪೈತಿ. ಅಲ್ಲಿ ಅರಿವಿನ ಮೂಲಕ ಇದ್ರ ಸಂಬಂಧ ತಪ್ಪಿಸ್ಕೊ. ಇದು ಸಂಬಂಧ ತಪ್ಪಿಸ್ಕೊಳ್ಳಿಲ್ಲ ಹಂಗೆ ತಲೆ ಕೆಟ್ಟು ಹುಚ್ಚರಂಗ ತಿರುಗು ಪಾಳೆ ಬರ್ತದೆ. ಅವು ಎಚ್ಚರಿಕೆ ಒಳಗಿದ ನಾನು ನನ್ನದಂತ ತಿಳ್ಕೊಂಡೆ ಬದುಕು ಬಾಳೆ ಮಾಡಕ್ ಹೊಂಟೆ ತಲೆ ಕೆಟ್ಟು ಹುಚ್ಚಿಡ ತಿರುಗು ಪಾಳೆ ಬರ್ತೈತಿ. ಎಲ್ಲ ಹುಚ್ಚರ ಸಾಂತ್ಯದ ಅಂತ. ಇದ ನಾನಂತ ತಿಳ್ಕೊಂಡ ಶರೀರ ನಾನಂತ ತಿಳ್ಕೊಂಡವ್ರೆಲ್ಲರೂ ಹುಚ್ಚರ ಅದ. ನಿಜವನ್ನ ತಾನೇ ಯಾರೇ ತಾನೇ ದೇವ್ರಂತ ತಿಳ್ಕೊಂಡ ಅಂಶನೇ. ಎಲ್ಲ ಹುಚ್ಚರ ಸಾಂತ್ಯದ ಅಂತ. ನಾನಲ್ಲದನ್ನ ನಾನಂತ ತಿಳ್ಕೊಂಡವ್ರೆಲ್ಲರೂ ಹುಚ್ಚರ ಅಲ್ಲ. ಈ ಹುಚ್ಚರ ಕಡೆಯಿಂದ ಹೌದು ಅನ್ಸುವುದು ಎದಕ್ಕೆ ಬೇಕಾಗಿದ್ರಿ? ಜಗತ್ತೆಲ್ಲ ಶಾನ್ಯಾರ ಕಡೆಯಿಂದ ಹೌದು ಅನ್ಸ್ಬೋದು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು. ಬಲ್ಲವರು ಹೌದು ಅನ್ಬೇಕು. ಈ ಹುಚ್ಚರ ಜಗತ್ತೆಲ್ಲ ಬೇಕಾಗಿಲ್ಲ ನಮ್ಗೆ ಅವ್ರ ಕಡೆಯಿಂದ. ಹುಚ್ಚರ ಹಂಗ ಅವ್ರು ಇವ್ರೇನು ಹುಚ್ಚರ ಸಾಂತ್ಯ ಅದು. ಎಚ್ಚರಿಕೆ ಒಳಗೆ ಬಾಳೆ ಬದುಕು ಮಾಡಿ ತಲೆ ಕೆಟ್ಟದಂತ ಹುಚ್ಚರ ಆಸ್ಪತ್ರೆಗೆ ಹಾಕ್ತಾರೋ ಏನ?
ಅದನ್ನೆಲ್ಲ ಕೈ ಬಿಟ್ಟು ವಾಸನ ಎಲ್ಲ ನಾಶ ಮಾಡ್ಕೊಂಡು ಅವನ್ ಹಾಕ್ತಾರ. ಹುಚ್ಚು ಬಿಡ್ತೈತಿ ನಿನಗೆ, ವಾಸನ ನಾಶ ಮಾಡ್ಕೊಂಡೆ ಅಂದ್ರೆ ಭೋಗ ವಾಸನೆಗಳು ಪೂರ್ಣ ನಾಶ ಆದವು ಅಂದ್ರೆ ತಲೆಯನ್ನ ಮಡ್ಡೆಲ್ಲ ಬಿಡ್ತೈತಿ. ಎಚ್ಚರಿಕೆ ಒಳಗೆ ಇನ್ನ ಏನೇನೋ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸ. ಮೂರು ಅವಸ್ಥೆಗಳ ಪೈಕಿ ಯಾವ ಅವಸ್ಥಾದ ನಿನಗೆ ಹಿತ ಕೊಡತ್ತೆ? ಹೆಚ್ಚು ಸಂಕಟ ಕೊಡುವ ಅವಸ್ಥಾ ಅಂದ್ರೆ ಈ ಎಚ್ಚರಿಕೆ. ಏನ್ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ಕೊಂಡು ಕುಂತೇವೆ ನಾವು. ಯಾವ್ದು ನಮಗೆ ದುಃಖ ಕೊಡ್ತೈತಿ ಯಾವ ಅವಸ್ಥಾ, ಅದರಿಂದ ಕೈ ಬಿಡ್ಬೇಕಿಲ್ಲೋ ಅದನ್ನ. ಅದಕ್ಕೆ ಯಾಕೆ ಇಷ್ಟು ಮಹತ್ವ ಕೊಟ್ಕೊಂಡು ಕುಂಡಿರ್ಬೇಕು? ಇದರಿಂದ ಉಪರಮ ಆಗ್ಬೇಕು ಆಗಬಾರ್ದು. ಇದರಿಂದ ನಾವು ಉಪರಮ ಆಗ್ಬೇಕಂದ್ರೆ ಎಲ್ಲ ಕಾಮನೆಗಳನ್ನು ಬೈಕಿಗಳನ್ನೆಲ್ಲ ಕೈ ಬಿಡು. ಎಚ್ಚರಿಕೆ ಒಳಗೆ ಏನೇನ್ ಮಾಡ್ಬೇಕಂತ ಅದನ್ನೆಲ್ಲ ಕೈ ಬಿಡು. ಇಷ್ಟು ದಿನ ಗೊತ್ತಿಲ್ಲದಕ್ಕೆ ನಾವು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಸುಳ್ಳ ದುಃಖ ಪಟ್ಟಿವಿ ನಾವು. ಯಾವ ಬೈಕೆಗಳು ಇರ್ಲಿಲ್ಲ ಅಂದ್ರೆ, ಇಚ್ಛೆಗಳು ಇರ್ಲಿಲ್ಲ ಅಂದ್ರೆ ನೀ ಆರಾಮಿನ ಅನುಭವ ಇದಕ್ಕಿದ್ದಂಗ ನಿನಗೆ ಅನುಭವ ಬರ್ತೈತಿ. ದನಕರಕಾದಿಗಳ ಮುಖಾಂತರ ಸುಖಿ ಆಗ್ಬೇಕಂತ ಇಚ್ಛಾ ಮಾಡ್ತಾನೆ. ಅದರಿಂದ ಸುಖ ಹೊಂದಿದವ್ರು ಯಾರು? ಮಕ್ಕಳು ಮರಿಯಿಂದ ಸುಖ ಹೊಂದಬೇಕಂತ ಇಚ್ಛಾ ಮಾಡ್ತಾನೆ. ಮಕ್ಕಳು ಬರಿಯಾದವ್ರು ಸುಖದಿಂದ ಅದಾರ ಯಾರದಾರೆ? ಬಹಳಷ್ಟು ಅಭ್ಯಾಸ ಮಾಡ್ಬೇಕು, ಶಾಸ್ತ್ರ ಓದ್ಬೇಕು, ಪಂಡಿತ ಆಗ್ಬೇಕು. ಅದರಿಂದನೂ ಇಲ್ಲ ಅಂತ. ಬಹಳಷ್ಟು ಶಾಸ್ತ್ರಾಭ್ಯಾಸ ಮಾಡಿರೋದು ಇಲ್ಲ. ಎಷ್ಟು ಪಂಡಿತಗಿರಿ ಪಡೆದೇನೆಂದ್ರು ನೆಮ್ಮದಿ ಕೊಡುದಿಲ್ಲ. ಆನಂದದ ನೆನಪು ಮಾಡ್ಲಿಕ್ಕೆ ನೀ ಯಾವ ಬೇಕಾದ ಆಸನದೊಳಗೆ ಕೂತ ನೆನಪು ಮಾಡ್ಕೋಬಹುದು. ಬಹಳ ತನ ಕೂಡ್ಲಿಕ್ಕೆ ಯಾವ್ದು ಆಸನ ನಿನಗೆ ಉಪಯೋಗ ಆಗತ್ತೆ ಆಸನ ಬೇಕೊಂಡ್ರು, ಇಂಥದ ಬೇಕಂತಿಲ್ಲ. ಹೆಂಗ್ ಕೂಡಿರ್ತಿ ಅದಕ್ಕೊಂದೊಂದು ಆಸನನ ಅಂತಾರ, ಹೌದಿಲ್ಲ? ಬಹಳ ತನ ಕೂಡ್ಲಿಕ್ಕೆ ಯಾವ್ದು ಅನುಕೂಲ ಆಗೈತಿ ಆಸನ ಮ್ಯಾಗ ಕೂತನಿ ಚಿಂತನೆ ಮಾಡ್ಬೋದು. ಯಾವ ನಿರ್ಬಂಧನೂ ಇಲ್ಲ ಇದಕ್ಕೆ ಹಿಂಗ ಕೂಡ್ಬೇಕು ಅಂತೇಳಿ. ಏನ್ ಬಾಳೆ ಚಿಂತನೆ ಮಾಡ್ಬೇಕಾದ್ರೆ ಯಾವ ಆಸನ ಹಾಕ್ತಿ ಹೇಳಂತಿದ್ರು. ಬಾಳೆ ಚಿಂತನೆ ಮಾಡ್ಬೇಕಾದ್ರೆ ಯಾವ ಆಸನ ಹಾಕಿ ಬಾಳೆ ಮಾಡ್ತೀನಿ, ಬಾಳೆ ಚಿಂತನೆ ಮಾಡ್ತೀನಿ. ಹೆಂಗ್ ಕೂತಿರ್ತಿ ಹಂಗ ಗೆಣಕಿ ಹಾಕ್ತಿರ್ತಿ ಅಲ್ವ, ನಡ್ಕೊಂತ ಹೋಗಿರ್ತಿ ಅಲ್ಲಿ ಬಾಳೆದ ನೆನವನ್ಯಾಗ ಹಂಗ ಗುಂಗನ್ಯಾಗ ಇರ್ತಿ ಅಲ್ಲಿ ಹಂಗ, ಹೌದಿಲ್ಲ? ಗೆಣಕಿ ಹಾಕೊಂತ ಹೋಗಿಲ್ಲೋ ಅದ ನಡಿಗಿನ ಆಸನ ಇಲ್ಲಿ. ಏನ್ ಅದಕ್ಕೆ ಯಾವ ನಿರ್ಬಂಧನೂ ಇಲ್ಲ. ಅಂತಃಕರಣ ಚೈತನ್ಯ ಮೂಲ ಇರುವಿನಲ್ಲಿ ನೆಲೆಯ ಉಳಿಬೇಕು. ಅದನ್ನ ಅಂದ್ರೆ ಅನುಭವ ಬರ್ತದೆ. ಬರೀ ಆಸನ ಕಾಯಂ ಒಂದ ಆಸನ ಮ್ಯಾಗ ಕುಂತಿರೋದು ಅನುಭವ ಬರ್ತದೆ. ಕಾಪಿ ಒಂದ ಆಸನ ಮ್ಯಾಗ ಇರ್ತೈತಿ, ಅದಕ್ಕೂ ಜ್ಞಾನ ಆಗೈತಿ. ಕಾಪಿ ಒಂದ ಆಸನ ಮ್ಯಾಗ ಇರ್ತೈತಿಲ್ಲ, ಅದಕ್ಕೂ ಜ್ಞಾನ ಆಗ್ಬೇಕಾಗಿತ್ತು. ಮನಸ್ಸಿರ್ಬೇಕು. ಏನ್ ತನು ವಿರಕ್ತಿಗೆ ಮುಕ್ತಿ ಅಲ್ಲದೆ ಮನೋವಿರಕ್ತಿಗೆ ಮುಕ್ತಿ ಅಲ್ಲದೆ ತನು ವಿರಕ್ತಿಗೆ ಮುಕ್ತಿ ಅಲ್ಲವು. ಹೆಂಗ್ ಬೇಕಂಗ ಶರೀರ ದಂಡನ ಮಾಡಿರೋದು ಏನು ಬೇಕಾಗಿಲ್ಲ. ಸಹಜ ನಮ್ಗೆ ಅನುಭವ ಬರ್ತೈತಿ. ಅದು ವಿಚಾರದ ಫಲ. ಇದು ಆ ಸ್ಥಿತಿ ನಮ್ಗೆ ವಿಚಾರದಿಂದ ಅನುಭವ ಮಾಡ್ಕೊಳಕ್ ಬರ್ತೈತಿ. ವಿಚಾರ ಇಲ್ಲದ ಹೊರತು ನಮ್ಗೆ ಇದು ಅನುಭವ ತೊಳಕ್ ಬರುದನೇ ಇಲ್ಲ. ಅದಕ್ಕೆ ಮಹಾತ್ಮರು ವಿಚಾರಕ್ಕೆ ಮಹತ್ವ ಕೊಟ್ಟಾರ. ವಿಚಾರದಿಂದ ನಮಗೆ ಇದನ್ನೆಲ್ಲ ಬಿಡುಗಡೆ, ದುಃಖದಿಂದ ಬಿಡುಗಡೆ ಆಕೈತಿ. ಅವಿಚಾರದಿಂದ ಬಂದಂತ ಬಂಧನ ವಿಚಾರದಿಂದನೇ ನಿವಾರಣೆ ಮಾಡ್ಕೊಳಕ್ ಸಾಧ್ಯ. ನೀ ತಿಳಿಯಲೇ ಏನ್ ಮಾಡಿದ್ರು ದುಃಖದಿಂದ ನಮಗೆ ಬಿಡುಗಡೆ. ತಿಳಿದ್ರೆ ಮಾತ್ರ ಇದರಿಂದ ಬಿಡುಗಡೆ, ಮೋಕ್ಷ. ದುಃಖರಹಿತ ಆಗಿರ್ಲಿ. ಏನ್ ತಿಳಿದ್ರೆ ನಮ್ಮನ್ನು ನಾವು ತಿಳಿದ್ರೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಗಳ ಮುಖಾಂತರ ಇದನ್ನ ಶ್ರವಣ ಮನನ ನಿಧಿಧ್ಯಾಸನ ಇದನ್ನು ಸರಿಯಾಗಿ ಅವರು ಹೇಳಿದ ಪ್ರಕಾರ ತಿಳ್ಕೊಂಡಾಗ ನಾವು ಮುಕ್ತ ದೇವಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಸುಳ್ಳಪ್ಪ ನಮ್ಗೆ ಬಂಧನ ಇಲ್ಲ ಅನ್ನೋದು ಅನುಭವ ಬರ್ತದೆ. ಆರು ನಾನೆಂದು ವಿಚಾರಿಸು. ನೀ ಯಾರದೇ ವಿಚಾರ ಮಾಡಿದ್ರೆ ನೀನು ಮುಕ್ತ ಇದೆ. ಬಂಧನ ಯಾರಿಗೆ, ಮುಕ್ತಿ ಯಾರಿಗೆ, ನೀನು ಯಾರು ಮೊದಲು ನೋಡ್ಕೊ. ಇದ್ರ ಬಗ್ಗೆ ಅಭ್ಯಾಸವನ್ನು ನಾವು ಮಾಡ್ಬೇಕಾಗಿದೆ. ಇದೇ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನದ ತೊಡಗಿದಾಗ ನಿನಗೆ ಅನುಭವ ಬರ್ತೈತಿ. ನನಗೆ ಬಂಧನನ ಇಲ್ಲ ಅನ್ನೋದು ಹೊಡಿತೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ. ನಾನಾ ಮುಕ್ತದಿನನ್ನು ಅನುಭವ ಮಾಡ್ಕೊಳಕ್ ಬರ್ತದೆ.
ಪ್ರತಿಯೊಬ್ಬರಿಗೆ ಬರ್ತೈತಿ. ಬೇಕಾದಂತ ಪಾಪಿ ಅದಾನಂದ್ರ ಯಾರು ಪಾಪಿ, ಪಾಪ ರಹಿತ ಇದೀನಿ, ನಿನ್ನ ಕಡೆ ಲಕ್ ಕೊಟ್ಟಿಲ್ಲ, ನೀ ಅಲ್ಲದನ್ನ ನೀನು ತಿಳ್ಕೊಂಡು ಪಾಪಿಯಾಗಿ ನಿಜದ ಕಡೆ ಲಕ್ ಕೊಡು, ನಿನ್ನ ನಿಜವಿದನೆ ತಿಳಿಯು ಬೇರೆನ್ನದಲ್ಲಿ ಮನುಜ. ನಿಜದ ಕಡೆ ಲಕ್ ಕೊಟ್ಟಾಗ ನೀವೆಲ್ಲರೂ ಪಾಪರಹಿತ ಇದ್ರಿ. ನೀವು ಯಾರಿದ್ದೀರಿ ಅನ್ನೋದು ನಿಮ್ಗೆ ಅನುಭವ ಬಂದಾಗ ಈ ಸಂಕಟ ಎಲ್ಲ ತಪ್ಪಬೇಕು. ಅದನ್ನ ನಾವು ಮಾಡ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ಇದೆ. ಮನುಜ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋದು. ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ ಇದು. ಎಂದಾರ ಒಂದಿನ ಹುಣಿಗೆ ಅಮಾಸಿಗೆ ಬಂದ್ರೆ ಅದು ತಿಳಿದಿಲ್ಲ. ಇದು ನಿರಂತರ ಅಭ್ಯಾಸ ಬೇಕಿದೆ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಒಳಗ ಆಂತರಿಕವಾಗಿ ಅಭ್ಯಾಸ ಮಾಡ್ಕೊಂತ ಯಾವ ಅದರಾಗ ಚಿಂತನದೊಳಗೆ ಕಾಲ್ ಕಳಿತಾನ ಅವಾಗ ಲಭಿಸ್ತಾನೆ. ಅಂದಾಗ ಬಾಕಿ ಉಳಿದೈತಿ. ಎಡೆಬಿಡದೆ ಮಾಡವ ಯಾವ ಎಲ್ಲಿ ಒಬ್ಬವ, ಕೋಟಿ ಜನಗಳಲ್ಲಿ ಒಬ್ಬವ ಎಡೆಬಿಡದೆ ಮಾಡಿ ಅದನ್ನ ಅನುಭವ ಮಾಡ್ಕೊಳ್ಳೋ. ಈ ಕೇಳಿದವ್ರು ಮರ್ತು ಬಿಡ್ತೇವೆ, ಮತ್ತೆ ಇದ್ರಾಗ ಬೆರ್ತು ಬಿಡ್ತೇವೆ. ಜಡ ಬುದ್ಧಿ ಜಡ ಸಂಘದಾಗ ಹೋತದ. ಮತ್ತೆ ಬಂತು ಸಂಜೆ ಮುಂದೆ ಟೈಮ್ ಸಿಗ್ಲಿಕ್ಕೆ ಬಿಡಪ್ಪ, ಮತ್ತೆ ಅದ್ರಾಗ ಬೆರ್ತು ಅದ್ರಾಗ ಕಾಲ ಕಳೆದಿನಿ. ಅದ್ರಾಗ ಜಡ ಬುದ್ಧಿ ಜಡ ಸಂಘದಾಗ ತೊಳಗಿ ಯಾವಾಗಲೂ ಸದ್ವಸ್ತುವಿನ ಸಂಗಿತ್ತು ಅಂದ್ರೆ ಇದು ನಿಮಗೆ ಗಟ್ಟಿ. ಆ ಕಡೆ ಲಕ್ ಕೊಡ್ಬೇಕಲ್ಲ, ಮನಸ್ಸನ್ನ ಅಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡ್ಬೇಕಲ್ಲ. ಹಿರಿವಿನ ಕಡೆ ಲಕ್ ಕೊಟ್ಟು ಬರೀ ತೋರ್ಕಿ ಕಡೆನ ಲಕ್ಷ್ಯ. ಎಚ್ಚರ ಆದ್ಮೇಲೆ ಚಾಲು ಆಯ್ತು ಇಂದ್ರಿಯಗಳ ವ್ಯಾಪಾರ. ಅದನ್ನ ಮಾಡಿ ಪುರುಷೋತ್ತ ಇಲ್ಲಿ ಬಿಡ್ರಿ ನಮ್ಗಂತ ಅವನು ಬಂದ್ ಮಾಡುವಂತ ಪುರುಷೋತ್ತ ಮಾಡ್ಕೊಂಡು ಈ ಕಡೆ ಲಕ್ ಕೊಡ. ಇದನ್ನ ಅಭ್ಯಾಸ ಮಾಡ್ಕೊಂತ ಬಂದ್ರೆ ಅಭ್ಯಾಸ ಬಲ ಇದು ಹೆಚ್ಚಾತಂದ್ರೆ ಅದನ್ನ ಹೊಡೆದಕ್ಕೆ ಬರ್ತೈತಿ. ಇದ್ರ ಬಲ ಹೆಚ್ಚಾದ ಅದನ್ನ ಸರ್ಸಕ್ ಬರ್ತೈತಿ. ಅದರ ಬಲ ಹೆಚ್ಚಾತಂದ್ರೆ ಇದಕ್ಕೆ ಅವಕಾಶನೇ ಇಲ್ಲ. ಇದು ಹತ್ತೋದೂ ಇಲ್ಲ. ಬೇಕಾದಷ್ಟು ಜನ್ಮಾಂತರದಿಂದ ಬಂದೈತೆ. ಅದಕ್ಕೆ ಗಟ್ಟಿಯಾಗ್ಬಿಟ್ಟೈತಿ ಆ ಸಂಸ್ಕಾರ. ಏನು ಸಂಸ್ಕಾರ ಅದನ್ನ ನಾಶ ಮಾಡ್ಕೋಬೇಕಾತಂದ್ರೆ ಈ ಉತ್ತಮ ಸಂಸ್ಕಾರ ಜ್ಞಾನದಿಂದ ಸಾಧ್ಯ. ಅನುಭವಿಗಳ ಸಂಘ ಮಾಡಿ ಉತ್ತಮ ಸಂಸ್ಕಾರ ಮಾಡ್ಕೊಂಡಾಗ ಏನು ಸಂಸ್ಕಾರ ಎಲ್ಲ ಹೊಡೆದಾಕಿದಾಗ ಅಂತಃಕರಣ ಸ್ವಚ್ಛಕತೆ ಯಾವಾಗ ನಮಗಿದು ಅನುಭವ. ಅಂತಃಕರಣ ಮಲಿನ ಭಾಳ ಆಗೈತೆ ನಮ್ಗೆ. ಹೊಲಸು ಏನ್ ಮಾಡೋದು? ಹೊಲಸಾದ ಅಡಿಗೆ ಚಲೋ ಆಕೈತಿ. ಹೌದಲ್ಲ? ಮುಸರಿ ತಿಕ್ಕುಲಿ ಹಂಗ ಗಡಿಗೆ ಪಾತ್ರೆ ಅಡಿಗೆ ಮಾಡಾಕಿಟ್ರೆ ಏನ್ ಅಡಿಗೆಯಲ್ಲಿ ಚಲೋ ಆಗ. ಅದಕ್ಕೆ ಸ್ವಚ್ಛ ಪಾತ್ರೆ ಅಂತಃಕರಣ ಸ್ವಚ್ಛ ಮಾಡ್ಕೋ. ಅವಾಗ ಏನಿಟ್ಟು ಅದು ನಿಮ್ಗೆ ಅದು ಚಲೋ ಆಕೈತಿ. ಅಡಿಗೆ ಚಲೋ ಆಕೈತಿ. ಅನುಭವದ ಅಡಿಗೆ ಅದನ್ನ ನಾವು ಮಾಡ್ಕೋಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿ ಒಳಗಿನ ಎಲ್ಲ ಮಾಲಿನ್ಯ ಹೋಗ್ಬೇಕು. ಜನ್ಮಾಂತರದಿಂದ ಇದ್ದದ್ದು ಅದನ್ನ ವಿಚಾರದಿಂದನ ಹೊಡೆದ. ಅದಕ್ಕೆ ಬಿಟ್ಟು ಬಿಡದೆ ಶ್ರವಣ ಮನನ ನಿಧಿತ್ಯಾಸನವನ್ನು ಮಾಡುವ. ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಇದ್ರ ನಾಡ್ತೈತಿ. ಫಲ ಹಸನ ಇದ್ದಾಗ ಬೀಜ ಫಲಿಸ್ತಾವಿಲ್ಲ. ಕರ್ಕಿದ್ದಡ್ಡಿತ್ತಂದ್ರೆ ಏನ್ ಬಿತ್ತಿರ ಏನಾಗಬೇಕಾಗೈತಿ. ನಾನು ಬಿತ್ತಿ ಬಂಡಿಪ್ಪ ನಾವು ಹೊಲ ಹಸನಿಲ್ಲದ ಹೊಲದಾಗ ಬಿತ್ತಿರಿ ಅದಕ್ಕೆ ಬರ್ತದೆ. ಅದಕ್ಕೆ ಅಂತಃಕರಣ ಪರಿಶುದ್ಧಿ, ಅಂತಃಕರಣ ಪರಿಪಕ್ವೇ ಕಲಪೆ. ಎಲ್ಲ ವಾಸನೆಗಳ ಸಮೂಲವಾಗಿ ನಾಶ ಆದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಈ ಬೀಜ ಬಿತ್ತಿದ್ರೆ ಇದು ಫಲಿಸ್ತದೆ. ಜ್ಞಾನದ ಬೀಜ ಅಂತ ಒಂದು ಭೂಮಿಕಾ ತಯಾರಿರ್ಬೇಕಲ್ಲ, ಪರಿಶುದ್ಧವಾದಂತ ಅಂತಃಕರಣ. ಅದನ್ನ ನಾವು ಮಾಡ್ಕೋಬೇಕಾದ್ರೆ ನಮ್ಮ ಆಚರಣೆ ಅದು ಮೊದಲು ಬೇಕು. ಪರಿಶುದ್ಧವಾದಂತ ಆಚರಣೆ ಇದ್ದಾಗ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡಾಗ ಇದನ್ನ ನಾಡ್ತದೆ. ಇದು ಜ್ಞಾನ ಅಂಕುರಿಸ್ತದೆ. ಇಲ್ಲ ಎಷ್ಟು ಹೇಳಿದ್ರು ಕೇಳಿದ್ರು ಹೊಲಸು ಅಂತಃಕರಣದಾಗ ದಿನ ಹೇಳ್ತೇವೆ ಕೇಳ್ತೇವೆ. ಅಂತಃಕರಣ ಮಾಲಿನ್ಯದ ಕಾರಣ ನಮ್ಗೆ ಅನುಭವ ಬರುವಲ್ದಿದು. ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಕಳ್ಕೋಬೇಕಾದಂತ ಉತ್ತಮ ಆಚರಣೆ ಅಂತ ಸಂಘ ನಮಗೆ ಬೇಕು. ಆ ನಿಯಮಗಳನ್ನು ಪಾಲನ ಮಾಡಬೇಕು. ಅವನು ಪಾಲನ ಮಾಡಕತ್ರ ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ. ನಮ್ಮ ಆಚರಣೆ ಪರಿಶುದ್ಧವಾಗಿರ್ಬೇಕು. ಯಮನಿಯಮಾದಿಗಳ ಪಾಲನ ಇಲ್ಲೇ ಅಂತಃಕರಣ ಸ್ವಚ್ಛ ಆಗುವುದು. ಹೌದು, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಪರಿಗ್ರಹ ಇವೆಲ್ಲ ಪಾಲನ ಮಾಡಬೇಕು. 5 ಯಮ, 5 ನಿಯಮಗಳು: ಶುಚಿತ್ವ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಇವು 10 ಯಮ ದಶ ಗುಣಗಳು. ಈ 10 ಇವನ್ನ ನಾವು ಜೀವನದೊಳಗೆ ಅವನ್ನ ಅಳವಡಿಸ್ಕೊಂಡು ಅದರಂತೆ ನಡೆಯಕತ್ರ ಅಂತಃಕರಣ ದೋಷ ಎಲ್ಲ ಕಡಿಮೆ. ಅವಾಗ ಇದು ನಾಡ್ತೈತಿ. ಇದು ಹೇಳಿತ್ತು.
ಇಲ್ಲ ಅಂತ ಕಾರಣ ಮಲಿನ ಇಟ್ಕೊಂಡು ಎಷ್ಟು ಕೇಳಿದ್ರು ನಾಟೋದು, ಎಷ್ಟು ಜನ್ಮ ಆದ್ರೂ ಹಿಂಗ ಹೋಗುದು ಏನ್. ಅದಕ್ಕೆ ಒಂದು ಆಚರಣೆ ಬಹಳ ಮಹತ್ವದ, ಪರಿಶುದ್ಧವಾದ ಆಚರಣೆ ಒಳಗೆ ನಾವು ತೊಡಗಿದಾಗ ಅಂತ ಕಾರಣ ಪರಿಶುದ್ಧಿ ಆಗ್ತದೆ.